ಯಂ ಬ್ರಹ್ಮಾ ವರುಣೇಂದ್ರ ರುದ್ರಮರುತಃ ಸ್ತುನ್ವಂತಿ ದಿವ್ಯೈಸ್ತವೈ ವೇದೈ ಸಾಂಗಪದಕ್ರಮೋಪನಿಷದೈ ಗಾಯಂತಿ ಯಂ ಸಾಮಗಾ ಧ್ಯಾನಾವಸ್ಥಿತ ತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದುಃಸುರಾಸುರಗಣಾ ದೇವಾಯ ತಸ್ಮೈ ನಮಃ ದೇವಾಯ ತಸ್ಮೈ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಈಶಾನಃ ಸರ್ವವಿದ್ಯಾನಾಂ ಜಗದಾದಿಗುರುಶಿವಃ ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಕ್ಷೇತ್ರಾದಿ ದೇವತೆ ಸದ್ಗುರು ರುದ್ರಾವಧೂತರನ್ನು ಸದ್ಗುರು ಸಿದ್ಧಾರೂಢರನ್ನು ಹೃದಯಾರವಿಂದದಲ್ಲಿ ಧ್ಯಾನಿಸುತ್ತಾ, ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಮುಮುಕ್ಷುಗಳ ಹಿತಚಿಂತಕರು ಅಸ್ಮದ್ಗುರು ಸದ್ಗುರು ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ದಂಡವತ್ ಪ್ರಣಾಮಗಳನ್ನು ಸಮರ್ಪಿಸಿ, ಶ್ರೀಕೃಷ್ಣ ಭಗವಂತನಲ್ಲಿಯೂ ಕೂಡ ನಮಸ್ಕಾರಗಳನ್ನು ಸಮರ್ಪಿಸಿ, ಈ ಶ್ರಾವಣ ಮಾಸದ ನಿಮಿತ್ತವಾಗಿ ಹಮ್ಮಿಕೊಂಡಿರುವ ಈ ಪುಣ್ಯಮಯ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರತಕ್ಕಂತ ತಮ್ಮೆಲ್ಲರಿಗೂ ಕೂಡ ವಂದನೆಗಳನ್ನು ತಿಳಿಸುತ್ತಾ, ನಿನ್ನೆಯ ದಿನ ಅರ್ಥಾತ್ ಮೊನ್ನೆಯ ದಿನ ಅರ್ಜುನ ವಿಷಾದ ಯೋಗದಲ್ಲಿ ಮೊದಲನೇ ಅಧ್ಯಾಯ ಮುಗೀತು. ಅರ್ಜುನ ವಿಷಾದ ಯೋಗ ಅಂತಕ್ಕಂಥ ಮೊದಲನೆಯ ಅಧ್ಯಾಯವು ಮುಕ್ತಾಯವಾಗಿತ್ತು. ಈಗ ಎರಡನೇ ಅಧ್ಯಾಯ ಸಾಂಖ್ಯ ಯೋಗ ಅಂತ. ಎರಡನೇ ಅಧ್ಯಾಯದ ಹೆಸರು ಸಾಂಖ್ಯ ಯೋಗ. ಇಲ್ಲಿ ಎರಡೂ ಪಕ್ಷದ ಸೈನ್ಯದಲ್ಲಿ ತನ್ನ ಸ್ವಜನರನ್ನ ಸಂಬಂಧಿಗಳನ್ನ ನೋಡಿ ಅರ್ಜುನನಲ್ಲಿ ಕೌಟುಂಬಿಕ ಮೋಹ ಅಂತಕ್ಕಂಥದ್ದು ಜಾಗೃತವಾಗಿತ್ತು. ಅದರ ಪರಿಣಾಮದಿಂದ ಅರ್ಜುನನು ನಾನು ಯುದ್ಧ ಮಾಡೋದಿಲ್ಲ ಅಂತ ಹೇಳಿ ತನ್ನ ಧನುಷು ಬಾಣವನ್ನ ತ್ಯಾಗ ಮಾಡಿ ರಥದ ಮಧ್ಯದಲ್ಲಿ ಕುಳಿತುಕೊಂಡಿದ್ದ. ಇಷ್ಟು ಒಂದನೇ ಅಧ್ಯಾಯದ ಕೊನೆಯಲ್ಲಿ ನೋಡಿದೀವಿ. ಇದಾದ ಬಳಿಕ ಇಲ್ಲಿ ಅರ್ಜುನನನ್ನು ಕುರಿತು ಭಗವಂತನು ಏನು ಹೇಳಿದನು ಅಂತಕ್ಕಂಥದ್ದನ್ನ ಧೃತರಾಷ್ಟ್ರನಿಗೆ ಹೇಳಲು ಸಂಜಯನು ಈ ಎರಡನೇ ಅಧ್ಯಾಯವನ್ನ ಪ್ರಾರಂಭ ಮಾಡ್ತಾ ಇದ್ದಾನೆ. ಇಲ್ಲಿ ಮೊದಲನೇ ಶ್ಲೋಕದಲ್ಲಿ ಅರ್ಜುನನ ವಿಷಾದವನ್ನೇ ಪ್ರಕಾರಣಾಂತರದಿಂದ ಮತ್ತೆ ಹೇಳ್ತಾ ಇದ್ದಾರೆ, ಅಂದ್ರೆ ಬೇರೆ ರೀತಿಯಿಂದ ಮತ್ತೆ ಹೇಳ್ತಾ ಇದ್ದಾರೆ. ಅಂದ್ರೆ ವಾಸ್ತವವಾಗಿ ಈ ರಾಗ ದ್ವೇಷ ವಿಷಾದ ಅಂತಕ್ಕಂಥದ್ದೇನಿದೆಯಲ್ಲ ಅದು ಎರಡು ರೀತಿಯಿಂದ ಆಗ್ತಾ ಇದೆ. ಇಲ್ಲಿ ಅರ್ಜುನನ ವಿಷಾದ ಯೋಗವನ್ನು ನೋಡಿದ್ವಿ ನಾವು. ವಿಷಾದ ಅಂದ್ರೆ ದುಃಖ. ಅವನು ದುಃಖ ಪಟ್ನಲ್ಲ, ಆ ವಿಷಾದ ದುಃಖ ಅಂತಕ್ಕಂಥದ್ದನ್ನ ಎರಡು ರೀತಿಯಿಂದ ಹೇಳಲ್ಪಡ್ತದೆ. ಅದರಲ್ಲಿ ಇನ್ನೂ ರಾಗ ದ್ವೇಷ ಇವೆಲ್ಲವೂ ಕೂಡ ಬರ್ತಾ ಇದ್ದಾವೆ. ಅವುಗಳಲ್ಲಿ ಎರಡು ರೀತಿ ಅಂದ್ರ ಒಂದು ಆಭಾಸವಾಗಿ ಇರ್ತದ, ಇನ್ನೊಂದು ಆಳವಾಗಿ ಬೇರೂರಿರ್ತದೆ. ಈಗ ತತ್ವಜ್ಞಾನಿಗಳಿರ್ತಾರಲ್ಲ, ಜ್ಞಾನಿಗಳು,
ಆ ಜ್ಞಾನಿಗಳಲ್ಲಿ ಕೂಡ ರಾಗ ದ್ವೇಷ ವಿಷಾದ ಅಂತಕ್ಕಂಥದ್ದು ಉಂಟಾಗ್ತವು. ಆದ್ರ ಅವರಲ್ಲಿ ಯಾವ ರೀತಿಯಾಗಿ ಇರ್ತಾವು ಅಂದ್ರ ಅವು ಆಭಾಸ ರೂಪದಿಂದ ಇರ್ತಾವು. ಆಭಾಸ ರೂಪದಿಂದ ಅಂದ್ರೆ ಏನಂದ್ರ ಮೇಲ್ಮೇಲೆ ಇರ್ತಾವು, ಪೂರ ಆಳವಾಗಿ ಬೇರೂರಿರಂಗಿಲ್ಲ. ಅವರ ಮನಸ್ಸನ್ನ ವಿಚಲಿತಗೊಳಿಸ್ತವು ಆ ಸಮಯದಲ್ಲಿ. ಈಗ ರಾಗ ಆಗಲಿ ದ್ವೇಷ ಆಗಲಿ ವಿಷಾದ ಆಗಲಿ ಕೆಲವೊಂದು ಸಂದರ್ಭಾನುಸಾರ ಬರ್ತಾವು, ಸಹಜ. ವ್ಯವಹಾರಿಕದಲ್ಲಿ ಇರುವಾಗ ರಾಗ ಆಗ್ತದೆ, ಕೆಲವೊಂದ್ಸಲ ದ್ವೇಷ, ಒಂದೊಂದ್ಸಲ ವಿಷಾದನೂ ಆಗ್ತದ. ಯಾಕ ಸಂದರ್ಭಗಳ ಹಂಗ ಒದಗಿ ಬರ್ತಾವ. ಬಂದಂತ ಸಮಯದಲ್ಲಿ ಅವ್ರಿಗೆ ಕೂಡ ಇವು ಉಂಟಾಗ್ತಾವು. ಆದ್ರೆ ಯಾವ ರೀತಿಯಾಗಿ ಅಂದ್ರ ಆಭಾಸ ರೂಪದಿಂದ ಮೇಲೆ ಅಷ್ಟ ಸ್ವಲ್ಪ ಆ ಕ್ಷಣದಲ್ಲಿ ಅವರ ಮನಸ್ಸನ್ನ ಸ್ವಲ್ಪ ವಿಚಲಿತಗೊಳಿಸ್ತಾವ ಅಷ್ಟೇ. ಅಷ್ಟು ಬಿಟ್ರ ಅವು ಮತ್ತೆ ಮರುಕ್ಷಣದಲ್ಲೇ ಅವು ಇಲ್ಲ ಆಗಿಬಿಡ್ತಾವ. ಆದ್ರ ಆ ಜ್ಞಾನಿಗಳನ್ನು ಹೊರತುಪಡಿಸಿ ಇನ್ನುಳಿದ ಜೀವಿಗಳೇನಿದಾವಲ್ಲ, ಇನ್ನುಳಿದ ಮನುಷ್ಯರಲ್ಲಿ, ಸಾಮಾನ್ಯ ಮನುಷ್ಯರಲ್ಲಿ ಇದು ಏನಾಗ್ತದಂದ್ರ ಆಳವಾಗಿ ಬೇರೂರಿರ್ತದೆ. ರಾಗ ದ್ವೇಷ ವಿಷಾದ ಇವುಗಳಿದಾವಲ್ಲ ಆಳವಾಗಿ ಬೇರೂರಿರ್ತದೆ. ಅದು ಯಾವ ರೀತಿಯಾಗಪ್ಪ ಅಂತ ನಿಮಗೆ ತಿಳಿಯುವಂಗೆ ಹೇಳ್ಬೇಕಂದ್ರ, ಈಗ ಬೆಳೆ ಮಾಡಿರ್ತಾರೆ. ಬೆಳೆ ಮಾಡಿದಾಗ ಹೊಲದಲ್ಲಿ ಕಬ್ಬು ಅದನ್ನ ಏನು ಹಾಕಿರ್ತಾರೆ, ಅದರಲ್ಲಿ ಕಸ ಬರ್ತದೆ, ಹೌದಿಲ್ಲ? ಕಸ ಹೇಳೋದು ಸಹಜ. ಕಸ ಎದ್ದ ನಂತರ ಕೆಲವೊಂದು ಕಸ ಹಿಂಗಿರ್ತದ, ಈಗ ಕೈ ಕಸ ಅಂತಾರಲ್ಲ, ಆ ಕೈ ಕಸ ಅದನ್ನ ಕೈಲಿಂದ ಕಿತ್ತು ತೆಗೆದ್ಬಿಟ್ರೆ ಅದು ಬೇರ್ ಸಹಿತ ಬಂದ್ಬಿಡ್ತೈತೆ. ಅದು ಯಾಕ? ಅದು ಅಷ್ಟೊಂದು ಆಳವಾಗಿ ಬೇರು ಬಿಟ್ಟಿರಂಗಿಲ್ಲ. ಅದು ಮೇಲೆ ಇರ್ತದೆ, ಕಿತ್ತು ತೆಗೆದ್ಬಿಟ್ರೆ ಬೇರ್ ಸಹಿತ ಬರ್ತೈತಿ, ತಿರುಗಿ ಅದು ಇದಾಗೋದಿಲ್ಲ. ಹಂಗ ಜ್ಞಾನಿಗಳಲ್ಲಿ ಹೆಂಗ ಅದು ಕೈ ಕಸ ಕಿತ್ತಿದ್ರೆ ಪೂರ ಬೇರ್ ಸಹಿತ ಬಂದ್ಬಿಡ್ತೈತಿ, ನಾಶ ಆಗಿಬಿಡ್ತೈತಿ ಅದು. ಹಂಗ ತತ್ವಜ್ಞಾನಿಗಳಲ್ಲಿ ಮಹಾತ್ಮರಲ್ಲಿ ಏನಿರ್ತೈತಿ ಅಂದ್ರ ಆ ರಾಗ ದ್ವೇಷಗಳು ಬಂದಂತ ಕ್ಷಣದಲ್ಲಿ ಮಾತ್ರ ಮನಸ್ಸನ್ನ ಸ್ವಲ್ಪ ವಿಚಲಿತಗೊಳಿಸ್ತತಿ, ಚಂಚಲಗೊಳಿಸ್ತತಿ ಅಷ್ಟೇ. ಆಮೇಲೆ ಅವು ಇಲ್ದಂಗ ಆಗಿಬಿಡ್ತಾವ. ಅದೇ ರಾಗ ವಿಷಾದ ದುಃಖಗಳು ಇವೇನದವಲ್ಲ, ಸಾಮಾನ್ಯ ಮನುಷ್ಯರಿಗೆ ಬಂದು ಅಂದ್ರೆ ಇವೇನಾಗ್ತದೆ ಅಂದ್ರ ಆಳವಾಗಿ ಬೇರೂರ್ತದೆ. ಯಾವ ರೀತಿಯಾಗಿ ಅಂದ್ರೆ ಕರಿಕಿ ಬೇರು, ಕರಿಕಿ ಇರ್ತದಲ್ಲ, ಕರಿಕಿನೂ ಇರ್ತದ, ಕೈ ಕಸನ ಇರ್ತದೆ. ಕೈ ಕಸನ ಕಿತ್ತಬಹುದು, ಕರಿಕಿನ ಕಿತ್ತಿದ್ರೆ ಮ್ಯಾಲೆ ಅಟ್ಟ ಹೋಗಿರ್ತೈತೆ. ಅದು ಒಳಗಿನ್ನು ಬೇರು ಆಳವಾಗಿರ್ತೈತೆ. ಅದು ಆಳವಾಗಿರ್ತಕ್ಕಂಥ ಬೇರು ತೆಗಿಬೇಕಾದ್ರೆ ಕೈಲಿಂದ ಸಾಧ್ಯ ಇಲ್ಲ. ಅದನ್ನ ಮತ್ತ ನೇಗಿಲನ್ನೇ ಹಚ್ಬೇಕು, ದೊಡ್ಡ ನೇಗಿಲನ್ನ. ಇಲ್ಲಾಂದ್ರೆ ನಟ್ಟು ಕಡಿತಿದ್ರು ಅವಾಗಿನ ಕಾಲಕ್ಕ. ಈ ರೀತಿಯಾಗಿ ಮಾಡಿದಾಗ ಅದು ಕರಿಕಿ ಬೇರ್ ಅಂತಕ್ಕಂಥದ್ದು ಹೋಗ್ತಿತ್ತು. ಆದ್ದರಿಂದ ಹೇಳ್ತಾರ, ದ್ವೇಷ ಭಯ ಸ್ನೇಹ ಹರ್ಷ ಶೋಕ ದಯಾದಯ ದ್ರಾವ ಕಾಶ್ಚಿತ್ತ ಜಂತುನಃ ಅಂತ ಹೇಳ್ತಾ ಇದ್ದಾನೆ. ಏನ್ ಹೇಳ್ತಾ ಇದ್ರ? ದ್ವೇಷ ಭಯ ಸ್ನೇಹ ಅಂದ್ರೆ ಇಲ್ಲಿ ಪ್ರೀತಿ, ಹರ್ಷ, ಸಂತೋಷ, ಶೋಕ ಇವು ಮೊದಲಾದವುಗಳೇನದಲ್ಲ ದ್ರಾವಕಾಶ್ಚಿತ್ತ ಜಂತುನಃ. ದ್ರಾವಕ ಅಂದ್ರ ಆಳವಾಗಿ ಬೇರೂರ್ತಾವ. ಯಾರಲ್ಲಿ? ಜಂತುನಃ ಅಂದ್ರೆ ಸಾಮಾನ್ಯ ಜನರಲ್ಲಿ. ಆದ್ದರಿಂದ ಅವರಿಗೆ ಬಹಳಷ್ಟು ದುಃಖ ಆಗ್ತದೆ, ಬಹಳಷ್ಟು ದುಃಖ ಆಗ್ತದೆ. ಈಗ ಸಾಮಾನ್ಯವಾಗಿ ನಿಮಗೆ ತಿಳಿಯುವಂತೆ ಒಂದು ದೃಷ್ಟಾಂತ ಹೇಳ್ಬೇಕಂದ್ರ, ಜ್ಞಾನಿಗೆ ಆಗಂತ ದುಃಖ ಅಥವಾ ಈ ರಾಗ ದ್ವೇಷ ಯಾವ ರೀತಿಯಾಗಿ ಆಗ್ತಾವು, ಅಜ್ಞಾನಿಗೆ ಆಗ್ತಕ್ಕಂಥವು ಯಾವ ರೀತಿಯಾಗಿ ಇರ್ತಾವಂದ್ರ, ಈಗೊಬ್ಬ ಪ್ರೀತಿಗೆ ಪಾತ್ರನಾಗಿರ್ತಕ್ಕಂಥ ಸ್ವತಃ ಮಗನೇ ಸತ್ನಂತ ತಿಳ್ಕೊರಿ ನೀವು. ಪ್ರೀತಿಗೆ ಅತ್ಯಂತ ಪ್ರೀತಿಗೆ ಪಾತ್ರನಾಗಿರ್ತಕ್ಕಂಥ ಒಬ್ಬ ಮಗ ಸತ್ನಂದ್ರ ಅವ್ರಿಗೆ ಎಷ್ಟು ದುಃಖ ಆಗ್ತತಿ? ತಾಯಿಗೆ, ತಂದೆಗೆ, ಮನೆಯವ್ರಿಗೆ ಆಗ್ತತಿಲ್ಲ? ದುಃಖ, ಬಹಳಷ್ಟು ದುಃಖ ಮಾಡ್ತಾರೆ ಅವರು. ಅದೇ ರೀತಿ ಅವ್ರಿಗೆ ದುಃಖ ಆಗ್ತತಿ ಆಳವಾಗಿ. ಅವನು ಸತ್ತು ಮಣ್ಣು ಮಾಡಿ ಎಷ್ಟೋ ದಿವಸ ಆದರೂ ಕೂಡ ಆ ದುಃಖದಿಂದ ಹೊರಬರಲಿಕ್ಕೆ ಅವ್ರಿಗೆ ಸ್ವಲ್ಪ ಕಷ್ಟ ಆಗ್ತೈತಿ, ಬಹಳ ದಿವಸ ತಗೊಂತೈತೆ ಸಮಯ. ಅದೇ ಮಗ್ಗಲ ಮನೆಯವರು ಕೂಡ ಬಂದು ಅಲ್ಲಿ ಅಳ್ತಾರ, ಅವರು ಅಳ್ತಾರ. ಮಗ್ಗಲ ಮನೆಯವರು ಅವರು ಬಂದು ಆ ಮಗು ಸತ್ತಾಗ ಅಳ್ತಾರ, ಅವರು ಅಳ್ತಾರು, ಈ ತಾಯಿ ತಂದಿನೂ ಅಳ್ತಾರು. ಆದ್ರೂ ವ್ಯತ್ಯಾಸ ಐತೆ ಇಲ್ಲ?
ವ್ಯತ್ಯಾಸ ಕಂಡು ಬರ್ತೈತಿ. ಮಗ್ಗಲ ಮನೆಯವರು ಕೂಡ ದುಃಖ ಪಡ್ತಾ ಇದಾರ ಮಗು ಸತ್ನ ಅಂತೇಳಿ, ತಂದೆ ತಾಯಿ ದುಃಖ ಪಡ್ತಾರ. ವ್ಯತ್ಯಾಸ ಯಾವ ರೀತಿಯಾಗಿ ಐತೋ ಇವ್ರಿಗೆ ದುಃಖ ಅಂತಕ್ಕಂಥದ್ದು ಪೂರ ಹೃದಯದೊಳಗೆ ಆಳವಾಗಿ ಇಳಿದಿರ್ತೈತಿ. ಆದ್ರ ಮಗ್ಗಲ ಮನೆಯವರಿಗೆ ಮಣ್ಣು ಮಾಡಿ ಬಂದ್ರಿಲ್ಲ, ಮುಗೀತವ್ರ ಅಷ್ಟೇ. ಏನಪ್ಪ ಪಾಪ ಆಗ್ಬಾರ್ದಾಗಿತ್ತು, ಆಯ್ತು ಹಿಂಗ ಅಷ್ಟೇನೆ. ಹಂಗ ಜ್ಞಾನಿಗಳಲ್ಲಿ ಈ ರಾಗ ದ್ವೇಷ ವಿಷಾದಾದಿಗಳು ಬಂದ್ರು ಕೂಡ ಕೆಲವು ಕ್ಷಣದಲ್ಲಿ ಮಾತ್ರ ಇರ್ತದ. ಆಭಾಸ ಅಂತಾರ ಶಾಸ್ತ್ರದಲ್ಲಿ, ಆಭಾಸ ರೂಪದಿಂದ ಇರ್ತದ. ಆದ್ರೆ ಇದು ಉಳಿದ ಜೀವಿಗಳಲ್ಲಿ ದ್ರಾವಕ ಅಂದ್ರ ದ್ರವೀಭೂತವಾಗಿ ಅದು ಒಳಗೆ ಇಳಿತೈತಂತ, ಆಳವಾಗಿ ಇಳಿದಿರ್ತೈತಂತ. ಆದ್ದರಿಂದ ಇಲ್ಲಿ ಒಂದ್ಸಲ ಏನಾಯ್ತಂದ್ರ, ಒಬ್ಬ ಮಹಾತ್ಮರು ಇದ್ರು, ಅವರು ಭಕ್ತರಿಗೆ ಹೇಳಿದ್ರು ಇವತ್ತು ನನಗೆ ಕಿಚಡಿ ತಿನ್ನಂಗಾಗೈತೆ, ಕಿಚಡಿ ಮಾಡ್ಕೊಂಬಾ ಅಂತ ಹೇಳಿದ್ರು ಒಬ್ಬ ಭಕ್ತನಿಗೆ. ಅವನಂದ, ಮಹಾತ್ಮರೇ ತಾವು ಜ್ಞಾನಿಗಳು, ನಿಮ್ಗ ಕಿಚಡಿ ತಿನ್ನ ಇಚ್ಛೆ ಆಗೈತೆ ಅಂತೂ ಆಶೆ ನಿಮಗೂ ಆಗ್ತತಿ ಅಂತಂದು. ಬ್ಯಾಡ ಬಿಡಪ್ಪ ಅಂದ್ರು. ಅವ್ರೇನಂದ್ರು, ಆಯ್ತು ಮಾಡ್ಕೊಂಡ್ ಬರ್ಬಿಡ್ಬಿಡು ಬ್ಯಾಡ ಅಂದ್ರು. ಅಂದ ಕೂಡ್ಲೇನೆ ಅವನಿಗೆ ಪಶ್ಚಾತ್ತಾಪ ಆಯ್ತು, ನಾನು ಸುಮ್ಮ ಮಾಡ್ಕೊಂಡ್ ಬರ್ಬೇಕಾಗಿತ್ತಲ್ಲ, ಈಗ ಯಾಕೆ ಹೇಳಿದ್ನಿ ಅಂತೇಳಿ, ಇಲ್ಲ ರೀ ನಾ ಸುಮ್ಮ ಮಜಾಕ್ದಾಗ ಅಂದಿನಿ, ಮಾಡ್ಕೊಂಡ್ ಬರ್ತೀನಿ ಅಂದ. ಬೇಡ ಬೇಡ, ಇನ್ನು ಮುಂದೆ ನಾ ಎಂದೂ ಕಿಚಡಿ ತಿನ್ನಾಗಿಲ್ಲ ಅಂತ ಅಂದ್ ಬಿಟ್ರೆ ಅದನ್ನ. ಅಂದ್ರೆ ಹಿಂಗ ಅವ್ರಿಗೆ ಬಂದ್ರು ಕ್ಷಣದಲ್ಲಿ ಅವು ಅವ್ರ ಅಧೀನ ಇರ್ತಾವ ಅವೆಲ್ಲ. ಈ ರೀತಿಯಾಗಿ ವಿಷಾದ ಅಂತಕ್ಕಂಥದ್ದು ಎರಡು ರೀತಿಯಿಂದ ಅಂತ ಹೇಳಕತ್ತಿದ್ದೆ ನಾನು. ಅರ್ಜುನಿಗೇನು 1ನೇ ಅಧ್ಯಾಯದಲ್ಲಿ ವಿಷಾದ ಯೋಗ ಅಂತೇಳಿ ಏನ್ ಹೇಳಿದ್ರಲ್ಲ, ಆ ವಿಷಾದ ಏನು 2 ರೀತಿಯಿಂದ ಇರ್ತದ. ಒಂದು ಆಭಾಸ ರೂಪದಿಂದ, ಇನ್ನೊಂದು ಆಳವಾಗಿ ಬೇರೂರಿರ್ತದೆ. ಇಲ್ಲಿ ಅರ್ಜುನಿಗೆ ಆಗಿರ್ತಕ್ಕಂಥ ವಿಷಾದವು ಯಾವ ರೀತಿಯಾಗಿ ಅನ್ನೋದನ್ನ ಪರೀಕ್ಷೆ ಮಾಡೋದ್ರ ಸಲುವಾಗಿ ಭಗವಂತ ಏನ್ ಮಾಡಿದಂದ್ರ ಇಲ್ಲಿ ಹೇಳ್ತಾ ಇದ್ದ. ಆದ್ರೆ ಅವನಿಗೆ ಏನು ಪರಿಣಾಮ ಆಗಲಿಲ್ಲ. ಅಂದ್ರೆ ಇದು ಆಳವಾಗಿ ಅವನಿಗೆ ಬೇರೂರಿ ಐತಿ ದುಃಖ ಅಂತಕ್ಕಂಥದ್ದನ್ನು ಅಲ್ಲಿ ತಿಳ್ಕೊಂಡ ಪರಮಾತ್ಮ. ಈಗ ಆಳವಾಗಿ ಬೇರೂರಿ ಐತಿ ಅಂದ್ರೆ ಅದಕ್ಕೆ ಉಪಾಯ ಮಾಡ್ಬೇಕಲ್ಲ. ಈ ಕರಿಕೆ ಐತಿ, ಕರಿಕೆ ಇತ್ತಂದ್ರೆ ಏನಾಗ್ತತಿ, ಬೇರೆ ಬೆಳೆಯನ್ನು ಬರಗೊಡಂಗಿಲ್ಲ ಅದು. ಕರಿಕೆ ಇನ್ನೊಂದು ಬೆಳೆಯನ್ನು ಚೆನ್ನಾಗಿ ಬರಗೊಡಂಗಿಲ್ಲ ಅದು ಕರಿಕೆನ ತೆಗೆಯುವ ಉಪಾಯನೂ ಮಾಡ್ಬೇಕಾಗ್ತದೆ. ಹಂಗ ಇಲ್ಲಿ ಅವನಿಗೆ ತತ್ವ ಉಪದೇಶ ಅಂತಕ್ಕಂಥದ್ದು ನಾಟೋದಿಲ್ಲ ಅಂತೇಳಿ ಮೊದಲು ಅವನ ಮೋಹವನ್ನ ಇಲ್ಲಿ ಪರಮಾತ್ಮ ಕಳಿಲಿಕ್ಕೆ ಉಪಾಯ ಮಾಡ್ತಾ ಇದ್ದಾನೆ. 1ನೇ ಶ್ಲೋಕ ಇಲ್ಲಿ 2ನೇ ಅಧ್ಯಾಯದ 1ನೇ ಶ್ಲೋಕ. ಸಂಜಯ ಉವಾಚ. 1ನೇ ಅಧ್ಯಾಯದಲ್ಲಿ ಧೃತರಾಷ್ಟ್ರ ಉವಾಚ ಅಂತ ಬಂದಿತ್ತು. ಧೃತರಾಷ್ಟ್ರ ಉವಾಚ ಅಂತ ಬಂದು ಅಧ್ಯಾಯದ ತುಂಬ ವಿಷಾದನೆ ಆಯ್ತು. ಅಧ್ಯಾಯದ ತುಂಬ ಪೂರ್ಣ ವಿಷಾದನೆ ಆಯ್ತು. ಯಾಕ, ಸಂಜಯ ಮೊದಲ ಏನಿದ್ದವ, ಅಂಧ ಇದ್ದ, ಕುರುಡ ಇದ್ದ. ಅವನು ಹೊರಗಿಂದ ಅಷ್ಟೇ ಕುರುಡ ಇರಲಿಲ್ಲ, ಒಳಗಿಂದ ಕೂಡ ವಿಚಾರ ದೃಷ್ಟಿ ಇಲ್ಲಂದ ಅವನು ಕುರುಡನೇ ಆಗಿದ್ದ. ಇಲ್ಲಿ ಸಂಜಯನಿಂದ ಪ್ರಾರಂಭ ಆಗ್ತಾ ಇದೆ. 2ನೇ ಅಧ್ಯಾಯ ಸಂಜಯನಿಂದ ಪ್ರಾರಂಭ ಆಗ್ತದೆ. ಆದ್ದರಿಂದ ಸಂಜಯ ಉವಾಚ. ತಂ ತಥಾ ಕೃಪಯಾವಿಷ್ಟಂ ಅಶ್ರುಪೂರ್ಣ ಕುಲೇಕ್ಷಣಂ ವಿಷೀದಂತಮಿದಂ ವಾಕ್ಯಂ ಉವಾಚ ಮಧುಸೂದನ ಅಂತ ಹೇಳ್ತಾ ಇದ್ದಾರೆ. ಸಂಜಯ ಏನ್ ಹೇಳ್ತಾ ಇದ್ದಾನ ಇಲ್ಲಿ, ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನ ಸಂಜಯನು. ಅಲ್ಲಿ ವಿಷಾದ ಮಾಡಿ ಅರ್ಜುನ ಏನು ಕುಂತಿದ್ನಲ್ಲ, ಕುಂತ ನಂತರ ಭಗವಂತ ಏನು ಮಾಡಿದ ಅನ್ನೋದನ್ನ ಧೃತರಾಷ್ಟ್ರನಿಗೆ ಸಂಜಯನು ಹೇಳ್ತಾ ಇದ್ದಾನೆ. ಇಲ್ಲಿ 1ನೇ ಅಧ್ಯಾಯ ಪ್ರಾರಂಭ ಅಂತಕ್ಕಂಥದ್ದು ಧೃತರಾಷ್ಟ್ರನಿಂದ ಆಗಿತ್ತು. ಇದು 2ನೇ ಅಧ್ಯಾಯ ಸಂಜಯನಿಂದ ಆಗ್ತಾ ಇದೆ. ಸಂಜಯ ಉವಾಚ ಅಂದ್ರೆ ಸಂಜಯ. ಸಂಜಯ ಅಂದ್ರೆ ಏನು? ಸಂಜಯ ಅಂದ್ರ ಸಮ್ಯಕ್ ಜಯತಿ ಸಂಸಾರ ಮಿತಿ ಸಂಜಯ ಅಂತ. ಏನು? ಸಮ್ಯಕ್ ಜಯತಿ ಸಂಸಾರ ಮಿತಿ ಸಂಜಯ. ಈ ಸಂಸಾರವನ್ನು ಚೆನ್ನಾಗಿ ಜಯಿಸಿದವನು ಯಾರು? ಸಂಜಯ. ನಾವು ಕೂಡ, ನಮಗೂ ಸಂಸಾರದಲ್ಲಿ ಎಡರು ತೊಡರುಗಳು ಬರ್ತಿರ್ತಾವ, ನಾವು ಕೂಡ ಅವನನ್ನ ಜಯಿಸಬೇಕಾಗ್ತದೆ. ಇಲ್ಲಿ ಸಂಜಯನಿಂದ ಹೇಳಲ್ಪಟ್ಟು ಏನಂತ, ತಂ ತಥಾ ಕೃಪಯಾವಿಷ್ಟಂ ಅಶ್ರುಪೂರ್ಣ ಕುಲೇಕ್ಷಣಂ ವಿಷೀದಂತಮಿದಂ ವಾಕ್ಯಂ ಉವಾಚ ಮಧುಸೂದನ. ಇಲ್ಲಿ ತಂ ತಥಾ ಕೃಪಯಾವಿಷ್ಟಂ, ಇಲ್ಲಿ ಅರ್ಜುನನು ಏನಾಯ್ತು, ಆವೇಶವನ್ನು ಹೊಂದಿದ. ಕೃಪಯ ಆವೇಶ, ಕೃಪಾವೇಶ ಅಂತಾರಲ್ಲ, ಅಂದ್ರ ಆವೇಶ ಅನ್ನೋದು ಅನೇಕ ರೀತಿಯಿಂದ ಆಗ್ತದೆ.
ಆವೇಶವು ಕೂಡ ಅನೇಕ ರೀತಿಯಿಂದ ಆಗ್ತದೆ. ಈಗ ಸಿಟ್ಟು ಬಂದಿರ್ತೈತಿ, ಅವಾಗ ಅವನು ಮನುಷ್ಯ ಏನಾಗಿರ್ತ ಕ್ರೋಧದ ಆವೇಶದಲ್ಲಿ ಬಂದಿರ್ತಾನೆ, ಕ್ರೋಧಾವೇಶ ಅಂತ. ಆಮೇಲೆ ಕೆಲವೊಂದ್ಸಲ ಭೂತಾವೇಶ ಅಂತ ಆಗಿರ್ತದೆ, ಭೂತ ಮೈಯಲ್ಲಿ ಹೋಗಿರ್ತದೆ, ದೇವ್ ಪಡ್ಕೊಂಡೈತೆ ಅಂತಿರಲ್ಲ ನಿಮ್ ಭಾಷೆಯಲ್ಲಿ, ದೇವ್ ಪಡ್ಕೊಂಡೈತೆ ಅಂದ್ರೆ ಅಲ್ಲಿ ಭೂತಾವೇಶ ಆಗಿರ್ತದೆ. ಅಂದ್ರೆ ಅಲ್ಲಿ ಅವು ಕೆಲಸ ಏನ್ ಮಾಡ್ತಾವ ಅಂದ್ರೆ ಈ ಕ್ರೋಧ ಬಂದೈತಿ, ಸಿಟ್ಟು ಬಂದೈತಿ, ಕ್ರೋಧಾವೇಶ ಆಗೈತೆ ಅಂದ್ರ ಅಲ್ಲಿ ಕೆಲವೊಂದನ್ನ ಗುಣಗಳನ್ನ ಅದು ನಾಶ ಮಾಡ್ತೈತಿ, ಆ ಟೈಮ್ದಲ್ಲಿ ಇಲ್ಲದಂಗ್ ಮಾಡ್ತೈತಿ. ಅದು ಏನದು ನಮ್ರತ, ಉದಾರತ, ಈ ಗುಣಗಳು ಇಲ್ಲದಂತ ಆಗ್ತವೆ ಯಾವಾಗ ಕ್ರೋಧ ಬಂದಾಗ. ಇಲ್ಲಿ ಭೂತಾವೇಶವಾದಾಗ ಗೊತ್ತೈತೆ ಅದಂತೂ ನಿಮ್ಗೆಲ್ಲ. ಈಗ ದೇವ್ ಬಡ್ಕೊಂಡೈತೆ ಅಂದ್ರ ಅವಾಗ ಆ ಮನುಷ್ಯನ ವ್ಯವಹಾರವನ್ನೆಲ್ಲ ಬಂದ್ ಮಾಡಿರ್ತೈತೆ, ಅದು ಹೌದಲ್ಲ, ಮಾನವ ಸ್ವರೂಪವನ್ನೇ ಇದು ಮಾಡಿರ್ತೈತಿ. ಅದು ಭೂತ ತನ್ನ ಪ್ರಭಾವವನ್ನು ಬೀರಿರ್ತೈತಿ. ನೀವು ಹೆಸರು ಕೇಳಿದ್ರೆ ಏನ್ ಹೇಳ್ತೈತೆ ಅದು, ಅದ್ರ ಹೆಸರು ಏನಾಯ್ತು ಅದನ್ನ ಹೇಳ್ತೈತಿ. ಅಷ್ಟೇ ಅಲ್ಲ, ಇವ್ರಿಗೆ ಈ ಕನ್ನಡ ಮಂದಿಗೆ ಮರಾಠಿ ದೇವ್ ಬಡಿದಿತ್ತು ಅಂತ ತಿಳ್ಕೊರಿ ನೀವು. ಕನ್ನಡ ಮಂದಿಗೆ ಮರಾಠಿ ದೇವ್ ಬಡಿತಂದ್ರ ಇವನಿಗೇನ ಮರಾಠಿ ಬರಂಗಿಲ್ಲ, ಆದ್ರೂ ಅಲ್ಲಿ ಆವೇಶದಲ್ಲಿ ಏನಾಗ್ತೈತೆ ಅದು ಭೂತಾವೇಶ ಆಗೈತಿ. ಆದ್ರಿಂದ ಅದು ಭೂತ ಮರಾಠಿ ಇರೋದ್ರಿಂದ ಅದು ಮರಾಠಿ ಮಾತಾಡ್ತೈತಿ, ಹೌದಿಲ್ಲ, ಮಾತಾಡ್ತಾರೆ. ಹಿಂಗ ಭೂತಾವೇಶ ಆಗಿರುತ್ತೆ, ಅವಾಗ ಮನುಷ್ಯನ ಸ್ವರೂಪವನ್ನೇ ಅದು ಇಲ್ಲದಂತೆ ಮಾಡಿರ್ತದ. ಆಮೇಲೆ ಮೋಹಾವೇಶ, ಇಲ್ಲಿ ಅರ್ಜುನನಿಗೆ ಬಂದಿರೋದು ಯಾವುದು ಮೋಹಾವೇಶನೂ ಆಗಿತ್ತು. ಆದ್ದರಿಂದ ಇಲ್ಲಿ ಧರ್ಮ ಅಧರ್ಮ ಇವುಗಳನ್ನೆಲ್ಲ ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅನ್ನೋದನ್ನ ಅವನಿಗೆ ಗೊತ್ತಾಗ್ತಾ ಇಲ್ಲ. ಧರ್ಮಾಧರ್ಮಗಳನ್ನ ನಷ್ಟ ಮಾಡಿಬಿಡ್ತದೆ ಅದು ಮೋಹಾವೇಶ. ಅದರಂತೆ ಇಲ್ಲಿ ಅರ್ಜುನನ್ ಈ ಶ್ಲೋಕದಲ್ಲಿ ಹೇಳೋದೇನಂದ್ರ ತಂ ತಥಾ ಕೃಪಯಾವಿಷ್ಟಂ, ಆವಿಷ್ಟ ಆವೇಶ ಏನು ಕೃಪಯಾವೇಶ, ಕೃಪಾ ಅಂತಕ್ಕಂಥದ್ದು ಆವೇಶ ಆಗೈತಿ ಇಲ್ಲಿ ಅರ್ಜುನನಿಗೆ. ಅಂದ್ರ ಅವನು ದಯೆ ಮಾಡಕತ್ತಾನ, ಕೃಪಾವೇಶ ಆಗೈತಂದ್ರೇನು ದಯ ಮಾಡಕತ್ತಾನ. ದಯ ಮಾಡೋದಂದ್ರೆ ಯಾರ ಮೇಲೆ ಮಾಡಕತ್ತಾನ, ಕೌರವರ ಮೇಲೆ ದಯ ಮಾಡಕತ್ತಾನ ಅರ್ಜುನ. ನೀವು ಅನ್ಬೋದು ಇಲ್ಲಿ ಸಾಮಾನ್ಯವಾಗಿ ದಯ ಮಾಡೋದಂದ್ರೆ ಈಗ ದಯಮಾಡಿ ಕೊಡ್ರಿ ಅಂತ ಹಿಂಗಂತೀವಲ್ಲ ನಾವು, ದಯ ಮಾಡೋದು ಕೃಪೆ ಮಾಡೋದಂತ. ಇಲ್ಲಿ ಸಾಮಾನ್ಯ ರೂಪದಿಂದ ವಿಚಾರ ಮಾಡಿದ್ರ ದೊಡ್ಡವರಿದ್ದವರು ಸಣ್ಣವ್ರ ಮೇಲೆ ಕೃಪೆ ಮಾಡ್ತಾರ, ದಯ ಮಾಡ್ತಾರ, ಇದು ಸಹಜ. ಆದ್ರ ಇನ್ನೂ ಅನೇಕ ಕಾರಣಗಳಿಂದ ಹೇಳ್ಬೋದು ಇಲ್ಲಿ. ಏನು ದೊಡ್ಡವರಂದ್ರೆ ಯಾರಂಗಾರ, ಈಗ ಸಾಮಾನ್ಯವಾಗಿ ದೊಡ್ಡವರು ಸಣ್ಣವ್ರ ಮೇಲೆ ಕೃಪೆ ಮಾಡ್ತಾರ ಅಂತ ಹೇಳಿದ್ವಿ, ದಯ ಮಾಡ್ತಾರೆ. ಹಂಗಾರೆ ದೊಡ್ಡವರು ಅಂದ್ರೆ ಯಾರಂದ್ರೆ ದೊಡ್ಡವರು ಅಂತ ಅನೇಕ ರೀತಿಯಿಂದ ಹೇಳಕ್ ಬರ್ತದೆ. ಹೆಂಗ, ಈಗ ಧನದಿಂದ ದೊಡ್ಡವರು ಇರ್ಬೋದು, ಒಬ್ಬೊಬ್ಬರಲ್ಲಿ ಧನ ಸಂಪತ್ತು ಬಹಳ ಇರ್ತೈತಿ. ಆದ್ದರಿಂದ ಒಂದು ಗಾದೆ ಮಾತನ್ನ ಅಥವಾ ನಾನು ನುಡಿಯೈತಲ್ಲ, ದುಡ್ಡೇ ದೊಡ್ಡಪ್ಪ, ಹೌದಲ್ಲ, ದುಡ್ಡಿದ್ದವರೇ ದೊಡ್ಡಪ್ಪ ಅಂತ ಹೇಳಿದ್ರೆ, ದುಡ್ಡಿದ್ದವನು ದೊಡ್ಡಪ್ಪ ಅಂದ್ರೆ ಅವನು ಧನದಿಂದ ದೊಡ್ಡವನು ಅಂತ ಹೇಳ್ಕೊಳ್ತಾನೆ. ಇನ್ನು ಕೆಲವೊಬ್ಬರಲ್ಲಿ ಶಕ್ತಿ ಇರ್ತೈತಿ, ಆ ಶಕ್ತಿಯಿಂದ ಅವರು ದೊಡ್ಡವರು ಅಂತ ಹೇಳ್ಕೊಳ್ತಾರೆ. ಇನ್ನು ಕೆಲವೊಬ್ಬರಲ್ಲಿ ವಿದ್ಯೆ ಇರ್ತೈತಿ, ವಿದ್ಯೆಯಿಂದ ದೊಡ್ಡವರು ಅಂತ ಹೇಳ್ಕೊಳ್ತಾರೆ. ಇನ್ನು ಇವು ಮೂರಕ್ಕಿಂತಲೂ ಹೆಚ್ಚಾಗಿ ಅನುಭವ ಅನ್ನೋದಿರ್ತೈತಿ. ಈಗ ನೀವು ಹೇಳ್ತಿರ್ತೀರ ನೋಡು ಮಕ್ಕಳಿಗೆ, ಅವ್ರ ಮಕ್ಕಳು ಇಂಜಿನಿಯರು ಡಾಕ್ಟರ್ ಆಗಿರ್ತಾರೆ, ಆದ್ರೆ ಅವ್ರಿಗೆ ನೀನ್ ಹೇಳುವಾಗ ನೀನ್ ಇಂಜಿನಿಯರ್ ಇರ್ಬೋದು, ಖರೆ ನಾನು ಅನುಭವದ ಮಾತು ಹೇಳಕತ್ತೀನಿ ನಾನು, ಹೌದು ಹೇಳ್ತಿರಿಲ್ಲ. ಅನುಭವ ಅನ್ನೋದು ದೊಡ್ಡದು, ಅನುಭವದಿಂದ ಕೂಡ ದೊಡ್ಡವರು ಅಂತ ಹೇಳಲ್ಪಡ್ತದೆ. ಹಾಗಾದ್ರೆ ಇಲ್ಲಿ ಅರ್ಜುನನು ಕೌರವರ ಮೇಲೆ ದಯ ಮಾಡಕತ್ತಾನ, ಕೃಪಯಾವಿಷ್ಟ ದಯ ಮಾಡಕತ್ತಾನ. ಅಂದ್ರೆ ಅವನು ಹೆಂಗ ದೊಡ್ಡವ ಅರ್ಜುನ್, ಇಲ್ಲಿ ಯಾವ ರೀತಿಯಿಂದ ದೊಡ್ಡವ ಅಂತ ಶಂಕಾ ಬರ್ತತಿ, ಹೌದಿಲ್ಲ, ಬರ್ತದಿಲ್ಲ. ಯಾಕ ಇವರು ಪಾಂಡವರು ವನವಾಸದಲ್ಲಿ ಅದಾರ, ವನವಾಸಕ್ಕೆಲ್ಲ ತಿರುಗಾಡಿ ಬಂದರು, ರಾಜ್ಯ ಎಲ್ಲ ಕೌರವರು ಇದು ಮಾಡಕತ್ತಾರ. ಆಮೇಲೆ ಅಂದ್ರೆ ಇದು ಮೊದಲನೇ ಧನದಿಂದ ಇವ್ರದಿಲ್ಲಲ್ಲ, ಧನ ಸಂಪತ್ತಿನಿಂದ ಅವರೆಲ್ಲಿ ವನವಾಸ ತಿರುಗಿ ಇದು ಬಂದಾರಂದ್ರ ಅವರಲ್ಲಿ ಧನ ಎಲ್ಲಿತ್ತು? ಇವರೆಲ್ಲ ರಾಜ್ಯ ಕಾರ್ಬಾರೆಲ್ಲ ಇವ್ರು ಮಾಡ್ತಾರಂದ್ರೆ ಇವರು ಧನದಿಂದ ಕೌರವರು ದೊಡ್ಡವರು ಅಂತ ಕಂಡು ಬರ್ತೈತಿ ನೋಡ್ಲಕ್ಕ. ಆಮೇಲೆ ಎರಡನೇದು ಶಕ್ತಿಯಿಂದ ಸೈನ್ಯ ಎಷ್ಟಿತ್ತು? ಕೌರವರ ಸೈನ್ಯ 11 ಅಕ್ಷೋಣಿ ಇತ್ತು,
11 ಅಕ್ಷೋಣಿ ಅಂದ್ರೆ ಇವ್ರದ್ದು ಪಾಂಡವರದು 7 ಅಕ್ಷೋಣಿ ಇತ್ತು. ಸೈನ್ಯದಲ್ಲಿ ಯಾರು ದೊಡ್ಡದಾಯ್ತು ಅಂದ್ರೆ ಬಲದಲ್ಲಿ ಶಕ್ತಿಯಲ್ಲಿ ಕೌರವರದೇ ದೊಡ್ಡದಾಯ್ತು ಅಂತ ಕಂಡು ಬರ್ತದ. ಆಮೇಲೆ ಇನ್ನು ಪದವಿದಿಂದನೂ ಇರ್ತದೆ, ಕೆಲವೊಂದು ಪದವಿಗಳು ಇರ್ತಾವಲ್ಲ, ಪದವಿಯಿಂದನೂ ದೊಡ್ಡವರು ಅಂತ ಹೇಳಲ್ಪಡ್ತದೆ. ಆಮೇಲೆ ವಿದ್ಯೆಯಿಂದ ಕೌರವರಲ್ಲಿ ಭೀಷ್ಮ ಜ್ಞಾನ ಸೂರ್ಯ ಅಂತ ಹೇಳ್ತಾರೆ. ಅವನಿಗೆ ಜ್ಞಾನ ಸೂರ್ಯನದನು. ಅಂದ್ರೆ ಇವರು ಪಾಂಡವರಲ್ಲಿ ಆ ರೀತಿಯಾಗಿ ಯಾರಾದರು ಅಂದ್ರೆ ಇವ್ನ ವಿಚಾರ ಮಾಡಿ ನೋಡಿದ್ರ ಕೌರವರ ದೊಡ್ಡವರು ಅಂತ ಅನಿಸ್ತಾರೆ ಈಗ ನೋಡ್ಲಿಕ್ಕೆ. ಮತ್ ಇವನು ಅವ್ರ ಮೇಲೆ ಹೆಂಗ್ ದಯ ಮಾಡ್ತಾನ ಅರ್ಜುನ ಅಂತೇಳಿ ಶಂಕ ಬಂದ್ರ ಸಮಾಧಾನ ಏನಂದ್ರ ಹೇಳ್ತಾರ, ಇಲ್ಲಿ ಪಾಂಡವ್ರು ಏನದಾರಲ್ಲ ಯಾವುದ್ರಲ್ಲಿ ದೊಡ್ಡವರು ಅದಾರೋ ಅಂತ ನಮಗ್ ಪ್ರಶ್ನೆ ಬರ್ತೈತಿ. ಆದ್ರ ಅದು ಉಲ್ಟಾ ಐತಿ. ಯಾವ ರೀತಿಯಾಗಿ ಅಂದ್ರ ಪಾಂಡವರು ಯಾವುದರಲ್ಲಿ ದೊಡ್ಡವರು ಅದಾರಂತಲ್ಲ, ಅವರು ಪಾಂಡವರು ಯಾವುದರಲ್ಲಿ ದೊಡ್ಡವರಲ್ಲ ಅಂತ ಪ್ರಶ್ನೆ ಮಾಡ್ಬೇಕು ನಾವು. ಯಾವುದರಲ್ಲಿ ದೊಡ್ಡವರಲ್ಲ, ಯಾವುದರಲ್ಲಿ ದೊಡ್ಡವರು ಅಲ್ಲ ಅಂದ್ರೆ ಎಲ್ಲದರಲ್ಲಿ ದೊಡ್ಡವರು ಇವರು ಅಂತೇಳಿ. ಯಾವ ರೀತಿಯಾಗಿ ಅದನ್ನು ವಿಚಾರ ಮಾಡಿ ನೋಡಿದ್ರ ಈಗ ನಾವು ಧನದಿಂದ ನೋಡ್ಲಿಕ್ಕಾಗಿ ಕೌರವರು ರಾಜ್ಯ ಆಳಕತ್ತಾರ, ಇವರೆಲ್ಲ ವನವಾಸದಿಂದ ಬಂದಾರ, ಇವ್ರು ದೊಡ್ಡವರು ನಮಗನಿಸ್ತೈತಿ. ಆದ್ರ ಶಾಸ್ತ್ರ ಹೇಳ್ತೈತಿ ಇಲ್ಲಿ ಧನದಿಂದ ಪಾಂಡವರೇ ದೊಡ್ಡವರಿದ್ರು. ಹಂಗ್ಯಂಗ ಅಂದ್ರ ಅರ್ಜುನನ ಹೆಸರು ಏನಂತ ಐತಿ, ಇನ್ನೊಂದು ಹೆಸರು ಧನಂಜಯ. ಧನಂಜಯ, ಧನವನ್ನು ಜಯಿಸಿದ್ದವ. ಇದು ನಿಮಗೆ ಅರ್ಥ ಆಗಿಲ್ಲ ಬಿಡ್ರಿ, ಪರವಾಗಿಲ್ಲ. ಈಗ ಸಾಮಾನ್ಯವಾಗಿ ಒಂದು ಮಾತೈತಿ, ಏನು ಸಾಕಂದವನೇ ಸಾಹುಕಾರ, ಬೇಕಂದವನೇ ಬಡವಂತಿದಂತ ಗೊತ್ತಿಲ್ಲ ನಿಮ್ಗೆ, ಗೊತ್ತಾಯ್ತು. ಅದಕ್ಕಂದಾಗಿ ಇಲ್ಲಿ ಕೌರವರು ಸತುಭವತಿ ದರಿದ್ರ ಯಶ ತೃಷ್ಣಾ ವಿಶಾಲ. ಶಾಸ್ತ್ರದಿಂದ ನೋಡಿದ್ರ ಯಾರು ಬಡವರು ಯಾರು ಶ್ರೀಮಂತರು ಅಂತ ನೋಡ್ಬೇಕಂದ್ರ ಸತುಭವತಿ ದರಿದ್ರ, ಬಡವ ಅವನು ಯಾವನು, ಯಶ ತೃಷ್ಣಾ ವಿಶಾಲ. ಆಶೆ ಅನ್ನೋದು ಯಾರಿಗೆ ಹೆಚ್ಚಿರ್ತೈತೋ ಅವನು ರೊಕ್ಕದಿಂದ ಶ್ರೀಮಂತನಿದ್ರು ಕೂಡ ಅವನು ಬಡವನೇ. ಶಾಸ್ತ್ರ ರೀತಿಲಿಂದ ನಿಮಗ್ ನೋಡಾಕ ಬಹಳಷ್ಟು ಕಾರ್ ಗಾಡಿ ಮನಿ ರೊಕ್ಕ ರೂಪಾಯಿ ಬೇಕಾದಷ್ಟು ಇರ್ಬೇಕು ಅಂತಾರಲ್ಲ, ಒಬ್ಬೊಬ್ರು ಸುಟ್ರು ಸುಡಂಗಿಲ್ಲ ಅಷ್ಟ ಐತೆ ಅಂತೇಳಿ. ಬೇಕಾದಿರ್ಲಿ, ಅವನ ಆಸೆ ಅಂತಕ್ಕಂಥದ್ದು ಬಾಳ ಇತ್ತು ಅಂದ್ರ ತಿಳ್ಕೊರಿ ಅವನು ದರಿದ್ರ ಬಡವ ಅಂತೇಳಿ. ಆದ್ದರಿಂದ ಇಲ್ಲಿ ಇವರು ಪಾಂಡವರು ರಾಜ್ಯ ಇಲ್ಲ ಅಂದ್ರೂ ಕೂಡ ಅವರು ಸಂತೃಪ್ತಿಯಿಂದ ಇದ್ರು. ತೃಪ್ತಿ ಯಾವರಿಗೆ ಐತೆ, ಅವ್ರು ಮತ್ತೆ ಸಾವುಕಾರಲ್ಲ. ಮತ್ತ ಮಾನಸಿಕವಾಗಿ ತೃಪ್ತಿ ಇತ್ತಂದ್ರ ಅವನಿಗೆ ರೊಕ್ಕ ಇಲ್ಲಂದ್ರೂ ಪರವಾಗಿಲ್ಲ, ಇವತ್ತ ದುಡಿದು ಇವತ್ತ ಬಂದು ಮಾಡ್ಕೊಂಡ್ ತಿಂತಾರಂದ್ರು ಕೂಡ ಸಾಕಪ್ಪ, ದೇವ್ರು ನಮ್ಗೆ ಒಳ್ಳೇದು ಚೆನ್ನಾಗಿಟ್ಟಾನ ಅಂತೇಳಿ ಅಂದ್ರೆ ಮುಗಿತು. ಅವರಷ್ಟು ಸಾವುಕಾರ ಯಾರು ಇಲ್ಲ, ಅವರೇ ಶ್ರೀಮಂತರು. ನೀವೇನು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಮನಿ ಇರ್ಬೇಕು, ಮನೆ ಮುಂದೆ ಕಾರ್ ಗಾಡಿ ಇರ್ಬೇಕು ಹಂಗೇನಿಲ್ಲ. ಮನಸ್ಸಿನಲ್ಲಿ ತೃಪ್ತಿ ಅನ್ನೋದು ಇತ್ತು, ಸಾಕಂತ ಇತ್ತಂದ್ರೆ ಇಷ್ಟು ಕೊಟ್ಟನ ಪರಮಾತ್ಮ ನಮ್ಗ ಒಳ್ಳೇದೈತಿ, ನಾವು ಸುಖಿಗಳಾಗಿವಿ ಅಂತಂದ್ರ ಅವನಷ್ಟು ಸುಖಿಗಳ ಯಾರಿಲ್ಲ, ಅವನಷ್ಟು ಸಾವುಕಾರ ಯಾರಿಲ್ಲ. ಈ ರೀತಿಯಿಂದ ವಿಚಾರ ಮಾಡಿದಾಗ ಇಲ್ಲಿ ಕೌರವ್ರು ಏನಾಗಿದ್ರು, ದರಿದ್ರರಾಗಿದ್ರು. ಅವರು ರಾಜ್ಯ ಬೇಕು ಅಂತೇಳಿ ಅವ್ರಿಗೆ ಆಶೆ ಅಂತಕ್ಕಂಥದ್ದು ಬಹಳ ಇತ್ತು. ಆದ್ದರಿಂದ ಅವ್ರು ಇಲ್ಲಿ ಬಡವರಿದ್ರು. ಆದ್ದರಿಂದ ಇಲ್ಲಿ ಅರ್ಜುನ ಕೃಪೆ ಮಾಡ್ಲಿಕ್ಕ ಏನು ತೊಂದರೆ ಇಲ್ಲ. ಈಗ ಶ್ರೀಮಂತರಿದ್ದವ್ರು ಬಡವರ ಮೇಲೆ ಕೃಪೆ ಮಾಡ್ತಾರಿಲ್ಲ, ಆ ರೀತಿಯಾಗಿ ಧನದಿಂದ ನೋಡಿದ್ವಿ. ಇನ್ನ ಶಕ್ತಿಯಿಂದ ಯಾರು, ಅವ್ರು 11 ಅಕ್ಷೌಣಿ ಸೈನ್ಯ ಇರೋಲ್ದಾಕ ಇವ್ರದ್ದು 7 ಅಕ್ಷೌಣಿ ಇರ್ಲಿ. ಆದ್ರೂ ಒಂದು ಪ್ರಸಂಗ ಹಿಂಗ ಬಂದಿತ್ತು. ಅಲ್ಲಿ ಒಂದ್ಸಲ ಅರ್ಜುನನ ಹತ್ರ ಪಾಶುಪತಾಸ್ತ್ರ ಇತ್ತು. ಅರ್ಜುನನ ಹತ್ರ ಏನಿತ್ತು, ಪಾಶುಪತಾಸ್ತ್ರ. ಶಿವನನ್ನ ಪೂಜಿಸಿ ಧ್ಯಾನಿಸಿ ತಪಶ್ಚರ್ಯವನ್ನ ಮಾಡಿ ಅವನು ಪಾಶುಪತಾಸ್ತ್ರ ತೆಗೆದುಕೊಂಡು ಬಂದಿದ್ದ. ಆ ಪಾಶುಪತಾಸ್ತ್ರ ಅಂದ್ರ ಅದು ಒಂದ ಸಾಕಾಗಿತ್ತು ಇವ್ರನ್ನೆಲ್ಲರನ್ನ ನಾಶ ಮಾಡ್ಲಿಕ್ಕೆ, ಅಷ್ಟೊಂದು ಸಾಮರ್ಥ್ಯ ಅದು ಉಳ್ಳದಿತ್ತು. ಆಮೇಲೆ ಇವ್ರದು ಅರ್ಜುನ ಹೇಳ್ತಾನ ಅಲ್ಲಿ, ಏಷಾಮರ್ತೆ ಕಾಂಕ್ಷಿತಮ್ನೋ ರಾಜ್ಯಂ ಭೋಗ ಸುಖಾನಿಚ ತೈಮೇವ ಸ್ಥಿತ ಯುದ್ಧೆ ಪ್ರಾಣಾನ್ಸ್ತ್ಯಕ್ತ್ವ ಧನಾನಿಚ ಅಂತ ಹೇಳಿದಾನ. ಇವ್ರೆಲ್ಲಾರೇನು ಬಂದು ನಿಂತಾರಲ್ಲ, ಪ್ರಾಣ ಧನವನ್ನೆಲ್ಲ ತ್ಯಾಗ ಮಾಡಿ ಬಂದು ನಿಂತಾರು ಅಂತ ಹೇಳಕ್ ಯಾರು, ಕೌರವರು. ಅಂದ್ರ ಅವ್ರು ನಿಜವಾಗ್ಲೂ ಮತ್ ಪಾಶುಪತಾಸ್ತ್ರ ಬಿಟ್ಟಿದ್ನಂದ್ರ ಪ್ರಾಣ ಅವಶ್ಯ ಹೋಗ್ತೈತಿ ಇವ್ರದೆಲ್ಲ.
ಈ ರೀತಿಯಾಗಿ ವಿಚಾರ ಮಾಡಿದಾಗ ಅಲ್ಲಿ ಆದ್ರ ಅರ್ಜುನ್ ಏನಂತಾನ, ಏತಾನ್ನ ಹಂತು ಮಿಚ್ಚಾಮಿ. ಏನ್ ಹೇಳ್ತಾನ ನೋಡ್ರಿ, ಅವ್ರೆಲ್ಲರೂ ಪ್ರಾಣ ಧನವನ್ನು ತ್ಯಾಗ ಮಾಡಿ ಬಂದು ನಿಂತಿದ್ದಾರೆ ಕೌರವರು ಅಂತ ಹೇಳ್ತಾನಂದ್ರ, ಅವ್ರು ನಿಜವಾಗ್ಲೂ ಪಾಶುಪತಾಸ್ತ್ರ ಬಿಟ್ಟಿದ್ರೆ ಅವ್ರ ಪ್ರಾಣ ಹೋಗತ್ತಿತ್ತ. ಆದ್ರೆ ಇವನೇನಂತಾನ ಅರ್ಜುನ, ಏತಾನ್ನ ಹಂತು ಮಿಚ್ಚಾಮಿ ನತೋಪಿ ಮಧುಸೂದನ. ಏ ಪರಮಾತ್ಮ, ನಾನು ಇವರನ್ನ ಸಾಯಿಸುವುದನ್ನು ಇಚ್ಛಿಸುವುದಿಲ್ಲ, ನಾನು ಇವರನ್ನು ನಾಶ ಮಾಡೋದಿಲ್ಲ, ಇವ್ರನ್ನ ಸಾಯಿಸೋದಿಲ್ಲ ಅಂತಾನೇ ವಿನಃ ಏತಾನ್ನ ಹಂತು ಶಕ್ನೋಮಿ ಎಂದಿಲ್ಲ. ಇವ್ರನ್ನ ನಾನು ಸಾಯಿಸಕ್ ಆಗುವುದಿಲ್ಲ ಅಂತ ಅಂದಿಲ್ಲವ, ಇವ್ರನ್ನ ನಾನು ಸಾಯಿಸಕ್ ಇಚ್ಛಿಸುವುದಿಲ್ಲ ಅಂದನವ. ಈ ರೀತಿಯಿಂದ ನೋಡಿದ್ರ ಶಕ್ತಿಯಿಂದನೂ ಅರ್ಜುನ ಶ್ರೇಷ್ಠ ಇದ್ದ, ಪಾಂಡವರು ದೊಡ್ಡವರೇ ಇದ್ರು ಅಂತ. ಇನ್ನ ಒಂದ್ಸಲ ಎರಡನೇದ್ದು ಶಕ್ತಿಲಿಂದ ಆಯ್ತು, ಮೂರನೇದ್ದು ವಿದ್ಯಾಯಿಂದ. ವಿದ್ಯಾಯಿಂದ ಅಂದ್ರ ಇಲ್ಲಿ ಭೀಷ್ಮ ದ್ರೋಣಾದಿಗಳು ಮಹಾನ್ ಜ್ಞಾನಿಗಳಿದ್ರು ಅವ್ರು, ಹೌದಿಲ್ಲ? ದ್ರೋಣಾಚಾರ್ಯರು ಭೀಷ್ಮಗೆ ಹೇಳಿದ್ನಲ್ಲ ಜ್ಞಾನ ಸೂರ್ಯ ಅಂತೇಳಿ. ಮತ್ತೆ ಇವರೆಲ್ಲರೂ ಅದಾರ, ಇವ್ರ ಮುಂದೆ ಇವ್ರು ಪಾಂಡವರದೇನು? ಒಂದು ಪ್ರಸಂಗ ಹಿಂಗೂ ಬಂತು. ಯುದ್ಧದಲ್ಲಿ 10 ದಿವಸ ಯುದ್ಧ ಆದ್ಮೇಲೆ ನಡೆದಿರ್ತಕ್ಕಂಥ ಸಂದರ್ಭ ಈ ವಿಷಯ. 10 ದಿನ ಯುದ್ಧ ಆಗೈತಿ, ಆದ ನಂತರ ನಡೆದಿರೋದು. 10 ದಿನ ಯುದ್ಧ ಆದೊಡನೆ ಏನಾಗಿತ್ತು ಅಲ್ಲಿ ಅಂದ್ರ, ಭೀಷ್ಮನ ಬಾಣಗಳಿಂದ ಶರಶಯ್ಯ ಮೇಲೆ ಮನಗಿಸಿದ್ದ ಅರ್ಜುನ, ಬಾಣಗಳ ಮೇಲೆ ಮಲ್ಕೊಂಡಿದ್ದ ಭೀಷ್ಮ. ಅವಾಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನ, ನಡ್ರಿ ಎಲ್ಲರೂ ಪಾಂಡವರು ಹೋಗೋಣ. ಹೋಗಿ ಎಲ್ಲಿ? ಭೀಷ್ಮ ಪಿತಾಮಹನ ಹತ್ರ. ಯಾಕ? ಜ್ಞಾನ ಸೂರ್ಯ ಅಸ್ತನಾಗ್ತಾ ಇದ್ದಾನೆ, ಜ್ಞಾನ ಸೂರ್ಯ ಮುಣುಗ್ತಾ ಇದ್ದಾನೆ, ಅವನಲ್ಲಿ ಇರ್ತಕ್ಕಂಥ ಏನಾದ್ರೂ ಜ್ಞಾನದ ಮಾತುಗಳನ್ನು ಕೇಳಿ ಪಡ್ಕೊಂಡ್ ಬರೋಣ ನಡ್ರಿ ಅಂತ. ಅವಾಗ ಎಲ್ಲರೂ ಹೋದ್ರು. ಹೋದ ನಂತರ ಅವಾಗ ಹೇಳ್ತಾನೆ ಪರಮಾತ್ಮ, ಧರ್ಮರಾಜ ಅವರು ಪಾಂಡವರು ಎಲ್ಲರೂ ಬಂದಾರ, ಏನಾದ್ರೂ ಒಂದ್ ಸ್ವಲ್ಪ ಉಪದೇಶ ಮಾಡ್ರಿ, ನಿಮ್ಮ ಜ್ಞಾನದಿಂದ ಏನನ್ನ ಅವ್ರಿಗೆ ಧಾರೆ ಏರಿರಿ ಹೇಳ್ರಿ ಅಂದಾಗ, ಅವಾಗ ಹೇಳ್ತಾನ ಭೀಷ್ಮ ಪಿತಾಮಹ, ನೋಡ್ರಪ್ಪ, ಪಾಪ ಕಾರ್ಯ ಅಧರ್ಮ ಎಲ್ಲಿ ನಡೀತೈತೋ ಅಲ್ಲಿ ನೀವು ಕುಂದರಬೇಡ್ರಿ. ಅಧರ್ಮ ಕಾರ್ಯ ನೋಡುವಲ್ಲಿ ನೀವು ತಡೆಗಟ್ಟ್ರಿ ಅದನ್ನ. ಅಧರ್ಮ ಕಾರ್ಯ ನಡೀತಿತ್ತು, ಪಾಪ ಕಾರ್ಯ ನಿಮ್ಮ ಎದುರಿಗೆ ನಡೀತಿತ್ತು ಅಂದ್ರೆ ಏನ್ ಮಾಡ್ರಿ ನೀವು? ಅದನ್ನು ತಡೆಗಟ್ಟ್ರಿ, ಮಾಡ್ಕೊಡ್ಬೇಡ್ರಿ ಅವ್ರನ್ನ. ಒಂದ್ ವೇಳೆ ನಮ್ಮ ಮಾತು ಕೇಳಂಗಿಲ್ಲ, ಅವರು ನಮ್ಮ ಮಾತು ಕೇಳೋದಿಲ್ಲ, ತಡೆಗಟ್ಟಕ್ ಆಗೋದಿಲ್ಲ ಅಂದ್ರೆ ನೀವು ಅಲ್ಲಿ ಕುಂದರಬೇಡ್ರಿ, ಅಲ್ಲಿಂದ ಜಾಗ ಬಿಟ್ಟು ಹೋಗ್ರಿ ಅಂತ ಹೇಳಿದ್ರು. ಅಂದ ಕೂಡ್ಲೇನೆ ದ್ರೌಪದಿ ನಗಲಕತ್ತಿದ್ರು, ಕ್ವಕ್ 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 ನಗಲಕತ್ತಿದ ಕೂಡಲೇ ನೀವು ಪಾಂಡವರೆಲ್ಲರೂ ಸಿಟ್ಟಿಗೇರಿದ್ರು. ಧರ್ಮರಾಜ್ ಅವ್ರು, ಹೇ ಯಾಕೆ ನಗತಿ? ಭೀಷ್ಮ ಪಿತಾಮಹರು ಬುದ್ಧಿ ಮಾತು ಹೇಳಕತ್ತ, ನೀನ್ ನಗಕತ್ತಿ ಅಂತ ಅಂದ್ಕೂಡ್ಲೇನೆ ಇವ್ರ ಮಾತು ನಗುವಂಗನ ಐತೆ ಅಂತ ಹೇಳ್ತಾಳಕಿ. ಏನದು? ಅವಾಗ ಏನದು ಅಂತ ಕೇಳಿದ್ರ ಹೇಳ್ತಾಳಕಿ, ನನ್ನ ವಸ್ತ್ರಾಪಹರಣ ಆಗ್ಲಕತ್ತಿತ್ತು ತುಂಬಿದ ಸಭೆಯಲ್ಲಿ. ಅದು ಧರ್ಮ ಕಾರ್ಯನೋ ಅಧರ್ಮ ಕಾರ್ಯನೋ? ಅಧರ್ಮ ಕಾರ್ಯ, ಪಾಪ ಕಾರ್ಯ ಇತ್ತು. ಅವಾಗ ಮತ್ತ ಅವನು ದುರ್ಯೋಧನ ಮೊಮ್ಮಗದನ, ಹೌದಿಲ್ಲ? ಅವನಿಗೆ ಹೇಳಿ ಬುದ್ಧಿ ಮಾತು ಹೇಳಿ ಬೇಡ ಅಂತೇಳಿ ಬಿಡಿಸಬಹುದಾಗಿತ್ತು. ಈಗ ಹೇಳಿದ್ನಲ್ಲ, ಅಧರ್ಮ ಕಾರ್ಯವನ್ನು ನೀವು ತಡೆಗಟ್ರಿ ಅಂತೇಳಿ. ಅವಾಗ ಇವನು ತಡೆಗಟ್ಟಬೇಕಾಗಿತ್ತು. ಬಲಶಾಲಿ ಇತ್ತು ಇವ, ತಡೆಗಟ್ಟಿದ್ದಾನ ಇಲ್ಲ. ಮತ್ತ ಹೋಗ್ಲಿ, ತಡೆಗಟ್ಟಕ್ಕಾಗಲ್ಲ, ನನ್ನ ಮಾತು ಕೇಳಂಗಿಲ್ಲ ಅವರು ಅಂತ ಅಂದ್ರು ಕೂಡ ಅಲ್ಲಿಂದ ಎದ್ದು ಹೋಗ್ಬೇಕಂತ ಹೇಳ್ತಾನ. ಎದ್ದನ ಹೋದ್ನ, ಹೋಗಿಲ್ಲ, ಮುಖ ಕೆಳಗೆ ಮಾಡ್ಕೊಂಡು ಕುಂತ. ಅಂದ್ರೆ ಇದ್ರ ಅರ್ಥ ಮತ್ತೆ ನಗಿಲಾರ್ದು ಏನ್ ಮಾಡ್ಲಿ ಅನ್ಲಕ್ಕಿ. ಅವಾಗ ಭೀಷ್ಮ ಅಂದ, ದ್ರೌಪದಿ ಹೇಳೋ ಮಾತು ಖರೆ ಐತಂದ, ಖರೆ ಐತಿ. ಮತ್ತ ಖರೆ ಐತಂತ ಹೇಳ್ತಿದ್ದಿ, ನಿನಗೆ ಈಗ ಎಲ್ಲಿಂದ ಬಂತು ಈ ಜ್ಞಾನ ಅಂತ ಕೇಳಿದ್ರಕ್ಕಿ. ನಮಗಿನ್ ಬುದ್ಧಿ ಮಾತು ಹೇಳಕತ್ತಿದ್ದಿ, ನಿನಗೆ ಈಗ ಎಲ್ಲಿಂದ ಬಂತು ಅಂದ ಕೂಡ್ಲೇನೆ ಅವಾಗ ಭೀಷ್ಮ ಪಿತಾಮಹ ಹೇಳ್ತಾನ, ನೋಡು, ಅವಾಗ ಆ ರೀತಿ ನಾನು ಮಾಡ್ಲಿಕ್ಕೆ ವ್ಯವಹಾರ ಒಂದು ಕಾರಣ ಐತಿ. ಏನದಂದ್ರ, ದುರ್ಯೋಧನಾದಿಗಳ ಒಂದು ಅಧರ್ಮದಿಂದ ಬಂದಿರತಕ್ಕಂಥ ಪಾಪದ ಅನ್ನವನ್ನು ತಿಂದು ನನ್ನ ವಿವೇಚನ ಶಕ್ತಿ ಇಲ್ಲಾಗಿತ್ತು. ಅವಾಗ ಈ ವಿಚಾರ ನನಗೆ ಅವಾಗ ಬರ್ಲಿಲ್ಲ. ಅದು ಈಗ ಎಲ್ಲಿಂದ ಬಂತು ಅಂದ್ರ, ಈಗ 10 ದಿವಸ ಆಗೈತಿ ಯುದ್ಧ ನಡೆದು. ಭೀಷ್ಮನನ್ನ ಬಾಣದ ಮೇಲೆ ಮನಗಿಸಿದ್ದನಲ್ಲ, ಈಗ ಒಂದು ಅರ್ಜುನನ ಬಾಣಗಳಿಂದ ನನ್ನ ರಕ್ತ ಎಲ್ಲ ಸೋರಿ ಹೋಗೈತಿ. ಒಂದು ಹನಿ ರಕ್ತ ಕೂಡ ಅನ್ನದ ರಸ
ಒಂದು ಹನಿಯೂ ಕೂಡ ಇಲ್ಲ. ಹೀಗಾಗಿ ನನಗೆ ವಿಚಾರ ಬಂದೈತಿ ಅಂತ ಹೇಳ್ತಾ ಇದಾರೆ. ಅಂದ್ರೆ ಇದನ್ನ ಇಲ್ಲಿ ನಾ ಯಾಕೆ ಹೇಳಿದ್ನಿ ಅಂದ್ರ, ಇಲ್ಲಿ ವಿದ್ಯೆಯಿಂದ ಅವ್ರು ದೊಡ್ಡವ್ರು ಇರ್ಬೋದು, ಭೀಷ್ಮ ದ್ರೋಣ ಮೊದಲಾದವರು ವಿದ್ಯೆಯಿಂದ ಇರ್ಬೋದು, ಆದ್ರ ಯದ್ಯಪ್ಯೇತೇನ ಪಶ್ಯಂತಿ ಲೋಭೋಪಾತ ಚೇತಸ ಅಂತ ಹೇಳ್ತಾನೆ ಅರ್ಜುನ. ಇವರು ಇದನ್ನು ನೋಡವಲ್ರು, ಲೋಭದಿಂದಾಗಿ ರಾಜ್ಯವನ್ನ ಪಡಿಲಿಕ್ಕೆ ಯುದ್ಧ ಮಾಡ್ಲಿಕ್ಕೆ ನಿಂತಾರ. ಅಧರ್ಮದವ್ರ ಜೋಡಿ ಕೂಡಿ ಯಾರು ಭೀಷ್ಮ ದ್ರೋಣ ಇವರು ಅಂದ್ಮೇಲೆ ಇವ್ರು ಜ್ಞಾನಿಗಳಿದ್ರು ಏನಾಯ್ತು, ಮೂರ್ಖರಂತೆ ಇದ್ರು ಇವ್ರು ಅವಾಗ. ಅಂದ್ಮೇಲೆ ಈ ರೀತಿಯಾಗಿದ್ದಾಗ ಅವರು ಜ್ಞಾನವು ಕೂಡ ಅವಾಗ ಇದಾಗಿತ್ತಲ್ಲ. ಆದ್ದರಿಂದ ಅವ್ರು ಏನಿಲ್ಲಿ ವಿದ್ಯೆದಿಂದಲೂ ಕೂಡ ಇಲ್ಲಿ ಪಾಂಡವರೇ ದೊಡ್ಡವರು ಅಂತ ಹೇಳ್ಬೋದು. ಇಲ್ಲಿ ಯಾವ ರೀತಿಯಾಗಿ ಒಬ್ಬ ಇನ್ನೊಬ್ಬನಿಗೆ ಸಹಾಯ ಮಾಡ್ಬೇಕು, ಅವನ ಮೇಲೆ ಕೃಪಾ ಮಾಡ್ಬೇಕು ಅಂದ್ರ, ಈಗ ಒಬ್ಬ ಜನ್ಮದಿಂದನೇ ಬಡವದನ್ನ ತಿಳ್ಕೋರಿ. ಒಬ್ಬ ಜನ್ಮದಿಂದನೇ ಬಡವದನ, ಒಬ್ಬ ಶ್ರೀಮಂತ ವ್ಯಕ್ತಿ ಅದಂದ್ರೆ ಅವನಿಗೆ ಕರುಣೆ ಬರ್ತೈತಿ. ಪಾಪ ಬಡವದನ್ನ ತಗೊಳಪ್ಪ ಅಂತೇಳಿ ಏನನ್ನ ಕೃಪೆ ಮಾಡಿ ದಯಾ ಮಾಡಿ ಅವನಿಗೆ ಏನಾದರೂ ಕೊಡ್ಬೋದು. ಅವ್ ಹೌದಿಲ್ಲ, ಸಹಜ ಇದು, ಕೊಡ್ತಾರೆ. ಆದ್ರ ಇಲ್ಲಿ ಯಾವನು ದೊಡ್ಡ ಶ್ರೀಮಂತ ಇರ್ತಾನ, ಏನು ದೊಡ್ಡ ಶ್ರೀಮಂತ ಅದಾನ, ಮುಂದ್ ಹೋಗಿ ಒಂದ್ ದಿವ್ಸ ಅವನು ಬಿಕಾರಿ ಆದ್ನ, ಅವನ ಸಂಪತ್ತೆಲ್ಲ ಹೋಯ್ತು, ಬಡತನ ಬಂತು ಅಂದ್ರ ಅವನನ್ನು ನೋಡಿ ಶ್ರೀಮಂತರು ಕೊಡೋದು ಅಷ್ಟೇ ಅಲ್ಲ, ಬಡವರಿಗೆ ಕೂಡ ದಯ ಬರ್ತೈತಿಲ್ಲೋ. ಪಾಪ ಎಂತ ಅವನಿದ್ನಪ್ಪ, ಬಹಳ ಶ್ರೀಮಂತ ಇದ್ದ, ಆದ್ರೆ ಈಗ ಪಾಪ ಇಂಥ ಪರಿಸ್ಥಿತಿ ಬಂದೈತಿ. ನಾವೇನು ಮೊದಲಿಂದ ಬಡತನದಾಗ ಬಂದಿವಿ, ನಮಗ ದುಃಖ ಸಹನ ಆಗ್ತೈತಿ, ಇವನಿಗೆ ಸಹನ ಆಗಂಗಿಲ್ಲ ಪಾಪ ಅಂತೇಳಿ ಶ್ರೀಮಂತರ ಸಹಾಯ ಮಾಡೋದಲ್ಲ, ಬಡವರು ಕೂಡ ಸಹಾಯ ಮಾಡುವಂತೆ ಮನಸ್ಸಾಗ್ತದೆ. ಹೌದಿಲ್ಲ? ಹಂಗ ಇಲ್ಲಿ ಅರ್ಜುನನಿಗೆ ಮನಸ್ಸಿನಾಗ ಆಗೈತಿ. ಭೀಷ್ಮ ದ್ರೋಣ ಇವರೆಲ್ಲ ಜ್ಞಾನಿಗಳದಾರ ಖರೆ, ಈ ಅಧರ್ಮದವ್ರ ಜೊತೆ ಕೂಡಿ ಇಂಥ ಮಾಡಬಾರ್ದ ಕಾರ್ಯವನ್ನು ಮಾಡಾಕತ್ತಾರಲ್ಲಪ್ಪ ಇವರು ಅಂತೇಳಿ ಅವನಿಗೆ ದಯಾ ಬರಾಕತ್ತೈತಿ. ಅರ್ಜುನನಿಗೆ ಈ ಕೌರವರ ಮೇಲೆ ದಯಾ ಬರಾಕತ್ತೈತಿ ಈ ರೀತಿಯಾಗಿ. ಇನ್ನು ಅನುಭವದಿಂದ ಕೂಡ ಪಾಂಡವರು ದೊಡ್ಡವರಿದ್ರು ಅಂತೇಳಿ ನೋಡಿದ್ರೆ ಯಾವ ರೀತಿಯಾಗಿ ಅಂದ್ರ, ಒಂದು ಸಲ ಇವ್ರು ಇನ್ನೂ ಅಜ್ಞಾತವಾಸದಲ್ಲಿದ್ರು. ಪಾಂಡವರು ಅಜ್ಞಾತವಾಸದಲ್ಲಿದ್ದಾಗ ಅಲ್ಲಿ ಒಂದು ಘಟನೆ ಘಟಿಸ್ತೈತಿ. ಏನಂದ್ರ, ಇವರು ಕೌರವರು ಎಲ್ಲ ಏನ್ ಮಾಡ್ತಾರಂದ್ರ, ಆ ವಿರಾಟ ರಾಜನ ಗೋವುಗಳನ್ನೆಲ್ಲ ತುಡುಗು ಮಾಡ್ಕೊಂಡು ಹೊಡ್ಕೊಂಡು ಹೊಂಟಿರ್ತಾರೆ ಇವ್ರು. ಅವಾಗ ಅದೆಲ್ಲ ಗೊತ್ತಾಗ್ತದೆ ರಾಜನಿಗೆ, ಹಿಂಗೆಲ್ಲ ನಮ್ಮ ರಾಜ್ಯದ ಗೋವುಗಳನ್ನೆಲ್ಲ ಇವರು ತುಡುಗು ಮಾಡ್ಕೊಂಡು ಹೊಂಟಿದ್ದಾರೆ, ಕೌರವರು ಹೊಡ್ಕೊಂಡು ಹೊಂಟಿದ್ದಾರ ಅಂದ ಕೂಡ್ಲೇನೆ ಅವಾಗ ಈ ಸುದ್ದಿ ಯಾರು ಇಲ್ಲ. ಅವಾಗ ಒಂದು ಕಡೆ ಸೈನ್ಯವನ್ನ ಬೇರೆ ಕಡೆ ಕಳಿಸಿದ್ದಾನ ವಿರಾಟ ರಾಜ ಸೈನ್ಯವನ್ನ. ಈಗ ಸದ್ದ ಹೋಗೋರು ಯಾರು? ವಿರಾಟ ರಾಜ ಅಲ್ಲಿಲ್ಲ. ಅವಾಗ ಏನ್ ಮಾಡೋದು ಅಂದ ಕೂಡ್ಲೇನೆ ಅವಾಗ ಅಲ್ಲಿ ಅರ್ಜುನ ಏನ್ ಮಾಡ್ತಿದ್ನಂದ್ರ, ಬೃಹನ್ನಳೆ ಆಗಿ ಆ ವಿರಾಟ ರಾಜನ ಮಗಳಿಗೆ ಅಲ್ಲಿ ನೃತ್ಯವನ್ನು ಕಲಿಸ್ತಾ ಇರ್ತಾನೆ. ಅವಾಗ ಅರ್ಜುನ ಅಂತನ ಯುವರಾಜ ಇರ್ತಾನಲ್ಲ, ಯಾರು ವಿರಾಟ ರಾಜನ ಮಗ ಉತ್ತರ ಭೂಪ ಅಂತ ಅವನ ಹೆಸರು. ಆ ಉತ್ತರ ಭೂಪ ಅಂತನ, ನನಗ ಯೋಗ್ಯವಾದ ಸಾರಥಿ ಇಲ್ಲ, ನನಗೆ ತಕ್ಕಂತ ಯೋಗ್ಯವಾದ ಸಾರಥಿ ಇಲ್ಲ. ಸಾರಥಿ ಇದ್ದಿದ್ರ ಕೌರವರು ನನ್ನ ಮುಂದೆ ನಿಂದಿರ್ತಾರ. ಅವರು ಒಬ್ಬೊಬ್ಬರು ನೋಡ್ತಿದ್ದೆ ನಾನು, ಏನ್ ಮಾಡೋದು, ನನಗೊಬ್ಬ ಸಾರಥಿ ಇಲ್ಲ, ಯೋಗ್ಯವಾದ ಸಾರಥಿ ಅಂತ ಅಂತಿರ್ತಾನೆ. ಇದನ್ನು ಕೇಳಿ ದ್ರೌಪದಿ ಮೊದಲಾದವ್ರು ಹೇಳ್ತಾರ, ಇಲ್ಲ ಇವ ಅರ್ಜುನ ಅದನ್ಲ, ಇವನು ಸಾರಥಿ ಆಗ್ತಾನ. ಅರ್ಜುನ ಅಂತಾನ ನಾನು ಸಾರಥಿ ಆಗ್ತೇನೆ ನಡೆಯತಾನ. ಇವನು ಸಾರಥಿ ಹೆಣ್ಣು ಮಗಳ, ಯಾಕ ಆವೇಶ ಇತ್ತು ಅಲ್ಲೇ ಆ ಸಂದರ್ಭದಲ್ಲಿ. ಪಾತ್ರ ಅವನಿಗೆ ಸ್ತ್ರೀ ಒಂದು ರೂಪ ಇತ್ತು. ಇವನ್ ತಗೊಂಡು ನಾನು ಸಾರಥಿ ಮಾಡ್ಕೊಂಡು ಹೋಗದ ಹಾಗಾದಿಲ್ಲ ಅಂತಾನ. ಇಲ್ಲ, ಕೆಲವೊಂದು ಸಂದರ್ಭದಲ್ಲಿ ಇವನು ಸಾರಥಿ ಆಗಿ ಜಯವನ್ನು ಗಳಿಸಿದ್ದಾನ, ಇವನು ತಗೊಂಡು ಹೋಗಂತೇಳಿ ಒತ್ತಾಯ ಮಾಡಿದ ಕೂಡಲೇನೆ ಆಯ್ತು ಅಂತೇಳಿ ಅವನ್ನ ಸಾರಥಿಯನ್ನಾಗಿ ಮಾಡ್ಕೊಂಡು ಅರ್ಜುನ ಸಾರಥಿ ಆಗ್ತಾನ. ರಥದಲ್ಲಿ ಉತ್ತರ ಭೂಪ ಕುಂದಿರ್ತಾನ. ವಿರಾಟ ರಾಜನ ಮಗ. ಹೋಗ್ತಾರ ಗೋವುಗಳನ್ನೆಲ್ಲ ಹೊಡ್ಕೊಂಡು ಹೊಂಟಿರ್ತಾರ. ಅವಾಗ ಇವ್ರು ಏನ್ ಮಾಡ್ತಾರಂದ್ರ, ಆ ಸೈನ್ಯವನ್ನೆಲ್ಲ ನೋಡಿ ಗೋವುಗಳನ್ನೆಲ್ಲ ತಿರುಗಿಸಿ ಇವ್ರನ್ನೆಲ್ಲ ನಿಂದಿಸ್ಬಿಡ್ತಾರೆ. ಒಂದು ನೋಡಿ ಮೊದಲು ಏನ್ ಮಾಡ್ತಾನಂದ್ರೆ, ಇವ ಉತ್ತರ ಭೂಪ ಮೊದಲು ಈ ಸೈನ್ಯವನ್ನೆಲ್ಲ ನೋಡ್ತಾನ. ಕೌರವರ ಸೈನ್ಯ ಬಹಳಷ್ಟು ಇದ್ದದ್ದು ನೋಡಿ ಎದರಾಕತ್ತಾನ. ಯಪ್ಪ, ನಾ ಯಾರೋ ಒಬ್ರಿಬ್ರು ಇರ್ಬೇಕಂತ ಮಾಡಿದ್ನೆ,
ಇಷ್ಟು ಮಂದಿ ಜೋಡಿ ಹೋರಾಡದ, ಇಷ್ಟು ಮಂದಿ ಜೊತೆ ಯುದ್ಧ ಮಾಡ್ಬೇಕಾ, ನನ್ನಿಂದ ಆಗಲ್ಲಪ್ಪ, ನಾವು ಹೋಗ್ತೀನಿ ಅಂತೇಳಿ ರಥದಿಂದ ಹಿಡಿದು ಓಡ್ಲಾಕತ್ತಾನ. ಓಡಾಕತ್ತಿದ್ಗಳನ್ನ ಅರ್ಜುನ ಅಂತಾನೆ, ಹಂಗ್ ಮಾಡ್ಬೇಡ, ಬಾ ನೀ ಯುದ್ಧ ಮಾಡ್ಬೇಡ, ನಾ ಮಾಡ್ತೀನಿ ಬಾ, ನೀನು ಸುಮ್ ಮುಂದೆ ರಥ ಕುದುರೆ ಹಗ್ಗ ಹಿಡ್ಕೊಂಡು ನಿಂತ್ಕೊ, ಲಗಾಮ್ ಹಿಡ್ಕೊಂಡು ನಿಂತ್ಕೊ ಅಂತೇಳಿ ಹೇಳ್ತಾನ. ಅವಾಗ ಅರ್ಜುನ ಬಾಣಗಳನ್ನ ಬಿಟ್ಟು ಅವರನ್ನೆಲ್ಲ ಸಂಮೋಹನಗೊಳಿಸ್ಬಿಡ್ತಾನೆ. ಅವ್ರಿಗೆಲ್ಲ ನಿದ್ರಾ ಸ್ಥಿತಿಯಲ್ಲಿ ಮನಗಿಸ್ಬಿಡ್ತಾನೆ. ಮನಗಿಸಿದಾಗ ಅವಾಗ ಅಲ್ಲಿ ಆ ಒಂದು ಅರ್ಜುನ ಯಾರಿಗೆ ನೃತ್ಯ ಕಲಿಸ್ತಿರ್ತಾನಲ್ಲ, ಉತ್ತರ ಭೂಪನ ವಿರಾಟ್ ರಾಜನ ಮಗಳು, ಆಕಿ ಹೇಳಿರ್ತಾಳ ಅವ್ರು ಒಂದು ವಸ್ತ್ರಗಳನ್ನ ತಗೊಂಬರಿ ಅಂತ ಹೇಳಿರ್ತಾಳ ಆಕಿ. ಅವಾಗ ಇವ್ರನ್ನೆಲ್ಲ ಸಂಮೋಹನಾಸ್ತ್ರದಿಂದ ಆ ನಿದ್ರಾ ಸ್ಥಿತಿಯಲ್ಲಿದ್ದಾಗ ಅವ್ರ ಅರಿವಿಗಳನ್ನು ತಗೊಂಡ್ಬಂದಿರ್ತಾರೆ ಇವ್ರು. ಅಂದ್ರೆ ಹೇಳೋ ತಾತ್ಪರ್ಯ ಏನಂದ್ರ, ಅಲ್ಲಿ ಕೌರವರೆಲ್ಲ ಯುದ್ಧಕ್ಕೆ ಬಂದಿದ್ರು, ಆ ಸಂದರ್ಭದಲ್ಲಿ ಅರ್ಜುನ ಒಬ್ಬವನ್ನೇ ಅವರನ್ನೆಲ್ಲ ಸಂಮೋಹನಗೊಳಿಸಿ ಸೋಲಿಸಿ ಬಿಟ್ಟಿದ್ದ. ಅಂದ್ರೆ ಅನುಭವದಿಂದ ನೋಡಿದ್ರು ಕೂಡ ಇಲ್ಲಿ ಅವಾಗ ಅವರೆಲ್ಲ ಆಕಳಗಳನ್ನೆಲ್ಲ ಬಿಟ್ಟು ಓಡಿ ಹೋಗಿದ್ರು. ಈ ರೀತಿಯಾಗಿ ಅರ್ಜುನನ ಒಂದು ಶೌರ್ಯವನ್ನ ಇಲ್ಲಿ ನೋಡ್ಬೋದು. ಈ ರೀತಿ ಅನುಭವದಿಂದ ನೋಡಿದ್ರು ಕೂಡ ಈ ಕೌರವರು, ಪಾಂಡವರು, ದ್ರೋಣಾಚಾರ್ಯ ಇವರೆಲ್ಲ ಇದ್ರು ಕೂಡ ಅಲ್ಲಿ ಈ ರೀತಿಯಾಗಿ ಸಂದರ್ಭ ಆಗಿತ್ತು. ಇನ್ನು ಯಾರು ಸುಖಿಯಾಗಿದ್ದವರು ಅವ್ರ ದುಃಖಿಗಳ ಮೇಲೆ ದಯ ಮಾಡ್ತಾರೆ ಇನ್ನೊಂದು ರೀತಿಲಿಂದ. ಏನು, ಯಾರು ಸುಖವಾಗಿದ್ದಾರೋ ಅವರು ದುಃಖಿಗಳಿದ್ದಂಥವ್ರ ಮೇಲೆ ದಯ ಮಾಡ್ಬೋದು, ಕೃಪೆ ಮಾಡ್ಬೋದು. ಹಾಗಾದ್ರೆ ಇಲ್ಲಿ ಸುಖಿ ಯಾರು, ಯಾರು ದುಃಖಿ ಅಂತ ಕೇಳಿದ್ರ ಹೇಳ್ತಾರೆ ಇಲ್ಲಿ, ಸಂತೋಷಾಮೃತ ತೃಪ್ತಾನಾಂ ಯತ್ ಸುಖಂ ಶಾಂತಿರೇವಚ ನಚ ತದ್ದನ ಲುಬ್ಧಾನಾಂ ಮಿತಶ್ಚೇತಶ್ಚ ಧಾವತಾಂ ಅಂತ ಒಂದು ಪ್ರಮಾಣ ಐತಿ. ಏನ್ ಹೇಳ್ತಾ ಇದ್ದಾರ, ಸಂತೋಷಾಮೃತ ತೃಪ್ತಾನಾಂ, ಸಂತೋಷ ಅಂತಕ್ಕಂಥ ಸಂತೋಷ ರೂಪ ಅಮೃತ ಯಾರಲ್ಲಿ ಇದೆಯೋ ಅದರಿಂದ ಯಾರು ತೃಪ್ತಿಯಾಗಿದ್ದಾರೋ ಅವರಿಗೆ ಮಾತ್ರ ಶಾಂತಿ, ಸುಖ, ಸಮಾಧಾನ ಇರ್ತೈತಿ. ಆದ್ರ ಯಾರಿಗಿರಾಗಿಲ್ಲ ಇದು ಅಂದ್ರ ನಂತರ ತದ್ಧನ ಲುಬ್ಧಾನ ಮಿತಶ್ಚೇತಶ್ಚ ಧಾವತ, ಧನದ ಲೋಭದಿಂದ ಯಾರು ಕೂಡ್ಯಾರೋ ಅವ್ರಿಗೆ ಎಂದಾದ್ರೂ ಶಾಂತಿ ಸಮಾಧಾನ ಇರ್ಲಿಕ್ಕೆ ಸಾಧ್ಯ ಐತೇನು? ಇಲ್ಲ. ಆ ರೀತಿಯಾಗಿ ಇಲ್ಲಿ ಈ ಕೌರವರು ಎಲ್ಲ ರಾಜ್ಯದ ಒಂದು ಲೋಭದಿಂದ ಇದನ್ನೆಲ್ಲ ಯುದ್ಧ ಮಾಡಕತ್ತಾರಂದ್ರ ಅವರು ತೃಪ್ತಿ, ಶಾಂತಿ, ಸಮಾಧಾನ ಅವರಲ್ಲಿಲ್ಲ. ಅವರು ದರಿದ್ರರದರ, ಬಡವರದರ. ಇಲ್ಲಿ ಇವರು ಪಾಂಡವರು ಇದ್ದದರಲ್ಲಿ ದೊರಕಲೇನದರೊಳು ಪರಿಣತ ದಳೆಯುವುದೇ ಚಂದಮಮ ಅಂತ ಹೇಳಿದಂತೆ ಇವರು ಇದ್ದದರಲ್ಲಿ ವನವಾಸದಲ್ಲಿ ಇದ್ರು ಕೂಡ ಇವರು ತೃಪ್ತರಾಗಿದ್ರು. ಆದ್ದರಿಂದ ಇವರು ದೊಡ್ಡವರು, ಇವರು ಸುಖಿಗಳು ಪಾಂಡವರು. ಈ ರೀತಿಯಾಗಿ ಅವನಿಗಿಲ್ಲಿ ಕೃಪೆ, ದಯ ಅಂತಕ್ಕಂಥದ್ದು ಮಾಡ್ಲಿಕ್ಕೆ ಯೋಗ್ಯನೇ ಆಗೈತಿ ಅಂತ ಅರ್ಜುನ ಕೃಪಯಾವಿಷ್ಟು ಅನ್ನೋದನ್ನ ಹೇಳಕತ್ತೀನಿ ನಾನು. ಇವನು ಅರ್ಜುನ ಕೌರವರ ಮೇಲೆ ಕೃಪೆ ಮಾಡಕತ್ತಾನ, ದಯಾ ತೋರಕತ್ತಾನ, ಅದು ಯೋಗ್ಯನೇ ಐತಿ ಅಂತ. ಇನ್ನು ಎಲ್ಲರಿಗಿಂತ ಹೆಚ್ಚಾಗಿ ನೋಡಿದಾಗ ಅರ್ಜುನ ಯಾರ ಜೊತೆ ಇದ್ದ? ಸಾಕ್ಷಾತ್ ಭಗವಂತನ ಜೊತೆಗೆ ಇದ್ದ ಅರ್ಜುನ. ಹೌದಿಲ್ಲ? ಅರ್ಜುನ ಜೊತೆ ಯಾರದಾರ? ಭಗವಂತ ಅದನ, ಸಾಕ್ಷಾತ್ ಕೃಷ್ಣ ಪರಮಾತ್ಮ ಅದನ. ಆದ್ದರಿಂದ ಅರ್ಜುನ ಪೂರ್ಣನಿದ್ದಾನೆ. ಆದ್ರೆ ಕೌರವರು ಅವ್ರ ಪಕ್ಷ ಅಪೂರ್ಣ ಐತಿ. ಅಪೂರ್ಣತೆ ಎದ್ರ ಮೇಲಿಂದ ಗೊತ್ತಾಗ್ತಕ್ಕಂದ್ರ, ಇವನು ಮೊದಲ ಯುದ್ಧದಕ್ಕಿಂತ ಪೂರ್ವದಲ್ಲಿ ಯುದ್ಧದ ಸಹಾಯಕ್ಕಾಗಿ ಅರ್ಜುನ ಮತ್ತು ದುರ್ಯೋಧನ ಇಬ್ರು ಹೋಗ್ತಾರೆ. ಎಲ್ಲಿ? ಕೃಷ್ಣ ಪರಮಾತ್ಮನ ಹತ್ರ. ಕೃಷ್ಣ ಪರಮಾತ್ಮನ ಹತ್ರ ಸಹಾಯಕ್ಕಾಗಿ ಇಬ್ರು ಹೋಗ್ತಾರೆ. ಹೋದಾಗ ಏನಾಗ್ತದೆ ಅಂದ್ರ, ದುರ್ಯೋಧನ ಮೊದಲು ಹೋಗ್ತಾನ. ದುರ್ಯೋಧನ ಮೊದಲು ಹೋಗಿ ನೋಡ್ತಾನ, ಅಲ್ಲಿ ಕೃಷ್ಣ ಪರಮಾತ್ಮ ಮಲ್ಕೊಂಡಂತೆ ನಟನೆ ಮಾಡ್ತಾನ. ಇವ್ರು ಬರೋದು ಗೊತ್ತಾಯ್ತವ, ನೀವು ಅವನು ಸರ್ವಜ್ಞ ಮೂರ್ತಿ, ಸ್ವಲ್ಪ ಮಲ್ಕೊಂಡಂತೆ ನಟನೆ ಮಾಡ್ತಾನ. ಅವಾಗ ಇವನು ದುರ್ಯೋಧನ ಏನ್ ಮಾಡ್ತಾನಂದ್ರ, ಮಲ್ಕೊಂಡನ, ಹಿಂದಗಡೆಗೆ ಭೇಟಿ ಆದ್ರ ಆಯ್ತು ಅಂತೇಳಿ ಕುರ್ಚಿ ತಗೊಂಡು ಅವ್ರ ತಲೆ ಹಿಂದ ಕುಂದಿರ್ತಾನ. ಅವ್ರ ತಲೆಯಿಂದ ಕುರ್ಚಿ ಹಾಕೊಂಡು ಕುಂದಿರ್ತಾನ. ಅದೇ ಸ್ವಲ್ಪ ಹೊತ್ತು ಆದ ನಂತರ ಅಲ್ಲಿ ಅರ್ಜುನ ಬರ್ತಾನೆ. ಅರ್ಜುನ ಬಂದು ಏನ್ ಮಾಡ್ತಾನಂದ್ರ, ಅವ್ರನ್ನ ಕಾಲ್ ಕಡೆ ನಿಂತಿರ್ತಾನೆ. ಸ್ವಲ್ಪ ಹೊತ್ತು ಆದ ನಂತರ ಅರ್ಜುನ, ಕೃಷ್ಣ ಪರಮಾತ್ಮ ಎದ್ದ ನಿದ್ದೆಯಿಂದ, ನಿದ್ದೆ ಮಾಡದಂತೆ ನಟನೆ ಮಾಡಕತ್ತಿದ್ದ ಪರಮಾತ್ಮ, ಮಲ್ಕೊಂಡಿರ್ಲಿಲ್ಲ. ಎದ್ದು ನೋಡ್ತಾನ, ಅರ್ಜುನ ಬಂದು ನಿಂತಾನ ಎದುರಿಗೆ.
ಅರ್ಜುನ ಚಲೋ ಆಯ್ತು ಮೊದಲು ಬಂದಿ ಅಂತೇಳಿ ಅಂದ ಕೂಡಲೇನೆ ನಾನು ಮೊದಲು ಬಂದಿನಿ ಅಂತ. ನೀವು ಯಾರು? ದುರ್ಯೋಧನ. ಬಂದದ್ದು ಒಳ್ಳೇದಾಯ್ತಪ್ಪ, ನಾನ್ ನೋಡಿದ್ದು ಮೊದಲು ಅರ್ಜುನ. ನೀ ಮೊದಲು ಬಂದಿರ್ಬೇಕು, ಖರೆ ನಾನ್ ನೋಡಿದ್ದು ಅರ್ಜುನ ನೋಡಿನಿ. ಏನು ಅಂದ್ಕೊಳ್ಳಿ, ನಾವು ಸೈನ್ಯದ ಒಂದು ಸಹಾಯಕ್ಕಾಗಿ ಬಂದಿದ್ದೀವಿ, ಯುದ್ಧದ ಸಹಾಯಕ ಬೇಡ್ಲಕ್ ಬಂದೀವಿ ನೀನು. ಅವಾಗ ಪರಮಾತ್ಮ ಹೇಳ್ತಾನೆ, ಒಳ್ಳೇದೇ, ನೀವಿಬ್ರು ನನಗೆ ಬೇಕಾದವರು, ಇಬ್ರು ಸಂಬಂಧಿಕರೇ, ಆದ್ದರಿಂದ ನಾನು ಅವಶ್ಯ ಇಬ್ಬರಿಗೆ ಸಹಾಯ ಮಾಡ್ತೀನಿ. ಆದ್ರ ಒಂದು ಕಂಡೀಷನ್ ಏನು? ಶಸ್ತ್ರ ಸಹಿತವಾಗಿ ನನ್ನ ಸೈನ್ಯ ಒಂದು ಕಡೆ ಇರ್ತದ, ನಾನು ನಿಶಸ್ತ್ರನಾಗಿ ನಾನು ಒಬ್ಬನೇ ಒಂದು ಕಡೆ. ಅರ್ಜುನ ನೀನು ಆಯ್ಕೆ ಮಾಡ್ಕೋ ಅಂತಾನ. ಅವಾಗ ಇವನೇನಂತಾನ ದುರ್ಯೋಧನ, ಇಲ್ಲ ಇಲ್ಲ ನಾನು ಮೊದಲು ಬಂದಿನಂದ್ರೆ ನಾನು ಆಯ್ಕೆ ಮಾಡ್ಕೊಳ್ಳೋದಂತ ಅಂದು, ನಾನು ಯಾವ್ದು ಆಯ್ಕೊಂತೀವಿ ಎರಡರಲ್ಲಿ ಅಂದ ಕೂಡಲೇನೆ ಏನ್ ಆಯ್ಕೆ ಮಾಡ್ಕೊತಾನ ಗೊತ್ತಿಲ್ಲ, ಸೈನ್ಯವನ್ನು ಆಯ್ಕೆ ಮಾಡ್ಕೊತಾನ. ಅಂದ್ರೆ ಅವನು ಪರಮಾತ್ಮನನ್ನ ಬಿಟ್ಟ ಅಲ್ಲಿ ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ದುರ್ಯೋಧನ ಪರಮಾತ್ಮನನ್ನು ಬಿಟ್ಟ ಸೈನ್ಯವನ್ನು ಆಯ್ಕೆ ಮಾಡ್ಕೊಂಡ. ಆದ್ರೆ ಅರ್ಜುನ ಏನ್ ಮಾಡಿದ, ನನಗೆ ನೀನೇ ಬೇಕಂದ, ಸೈನ್ಯ ಬೇಡ ನನಗ, ಅಂದ್ರೆ ಭಗವಂತನನ್ನೇ ಆಯ್ಕೆ ಮಾಡ್ಕೊಂಡ ಅವನು ಅಂತೇಳಿ. ಈ ರೀತಿಯಾಗಿ ಅಲ್ಲಿ ಭಗವಂತನನ್ನ ಆಯ್ಕೆ ಮಾಡ್ಕೊಂಡು ಅವನು ಅರ್ಜುನ ಪೂರ್ಣನಾಗಿದ್ದಾನೆ. ಅವ್ರ ಕೌರವರ ಸೈನ್ಯ ಅವ್ರ ಪಕ್ಷ ಅಪೂರ್ಣ ಐತಿ, ಯಾಕ ಪರಮಾತ್ಮ ಅಲ್ಲಿ ಇಲ್ಲ. ಈ ರೀತಿಯಾಗಿ ಅಲ್ಲಿ ಎಲ್ಲಿ ಪರಮಾತ್ಮನ ಇರ್ತಾನಲ್ಲ ಅಲ್ಲಿ ಎಲ್ಲ ತರದಿಂದ ಬಲ ಇರ್ತದ. ಅದಕ್ಕಂದಾಗಿ ವೇದ ಮಂತ್ರದಲ್ಲಿ ಬರ್ತದ, ತದೇವ ಲಗ್ನಂ ಸುದಿನಂ ತದೇವ, ತಾರಾಬಲಂ ಚಂದ್ರ ಬಲಂ ತದೇವ, ವಿದ್ಯಾಬಲಂ ದೈವ ಬಲಂ ತದೇವ, ಲಕ್ಷ್ಮೀಪತಿಯರಂಗ್ರಿ ಯುಗಂ ನಮಾಮಿ ಅಥವಾ ಲಕ್ಷ್ಮೀಪತಿಯರಂಗ್ರಿ ಯುಗಂ ಸ್ಮರಾಮಿ ಅಂತೇಳಿ ಒಂದು ಪ್ರಮಾಣ ಐತಿ. ಏನು? ತದೇವ ಲಗ್ನಂ ಸುದಿನಂ ತದೇವ, ಅದೇ ಒಳ್ಳೆಯ ದಿನ. ಯಾವುದು? ಪರಮಾತ್ಮನ ಸ್ಮರಣೆ ಇದ್ದದ್ದು, ಪರಮಾತ್ಮನಿಗೆ ನಮಸ್ಕಾರ ಮಾಡಿದ್ದು, ಇದೇನಾಯ್ತಲ್ಲ ಅದು ಒಳ್ಳೆಯ ದಿನ ಆಗಿರ್ತದ. ತದೇವ ತಾರಾಬಲಂ ಚಂದ್ರಬಲಂ ತದೇವ, ತಾರಾಬಲ ಚಂದ್ರಬಲ ಇವೆಲ್ಲ ಇರ್ತಾರಲ್ಲ, ಇವೆಲ್ಲವೂ ಆ ಪರಮಾತ್ಮನ ಸ್ಮರಣೆಯಿಂದ ದಿನ ಪ್ರಾರಂಭ ಆಗಿತ್ತಂದ್ರ ಅವೆಲ್ಲ ಅಲ್ಲೇ ಇರ್ತಾವ. ಪರಮಾತ್ಮನ ಅಲ್ಲೇ ಅದಂದ್ರೆ ಇವೆಲ್ಲವೂ ಅಲ್ಲಿ ಇರತ್ತವ. ಆದ್ದರಿಂದ ಇಲ್ಲಿ ಅರ್ಜುನನ ಹತ್ರ ಪರಮಾತ್ಮನ ಇದ್ದರಿಂದ ಅವು ಎಲ್ಲ ಬಲಗಳು ಕೂಡ ಅಲ್ಲಿ ಅರ್ಜುನನ ಸೈನ್ಯದಲ್ಲಿತ್ತು. ಆದ್ದರಿಂದ ಇಲ್ಲಿ ದುರ್ಯೋಧನ ಭಗವಂತನನ್ನು ಆಯ್ಕೆ ಮಾಡಿಕೊಳ್ಳಲಿಲ್ಲವ. ಆದ್ದರಿಂದ ಅಲ್ಲಿ ಅರ್ಜುನ ಏನ್ ಮಾಡಿದಂದ್ರ ದುರ್ಯೋಧನಾದಿ ಕೌರವರ ಮೇಲೆ ಕೃಪಯಾವಿಷ್ಟ, ಕೃಪೆ ಮಾಡಿದ. ಅದಕ್ಕಂತ ಹೇಳ್ತಾನ ಅಲ್ಲಿ ಕೃಪಣತ ವ್ಯಾಖ್ಯೆ ಮಾಡುವಲ್ಲಿ ಕಾರ್ಪಣ್ಯ ದೋಷೋಪಹತ ಸ್ವಭಾವ ಅಂತ ಹೇಳಿದ್ದಾನ. ಕಾರ್ಪಣ್ಯ ದೋಷೋಪಹತ ಸ್ವಭಾವ ಅಂತ ಹೇಳಿದ್ದು ಈ ಶ್ಲೋಕದ ಅರ್ಥವನ್ನು ಇನ್ನು ಮುಂದೆ ಬರ್ತೈತೆ, ಅಲ್ಲಿ ಬಂದಲ್ಲಿ ವಿಸ್ತಾರವಾಗಿ ನೋಡೋಣ ಇದನ್ನು. ಅಂದ್ರೆ ಹೇಳೋ ತಾತ್ಪರ್ಯ ಏನಂದ್ರ ಇಲ್ಲಿ ಭಗವಂತನಿರೋದ್ರಿಂದ ಎಲ್ಲವೂ ಇವರಲ್ಲಿ ಪೂರ್ಣವಾಗಿತ್ತು, ಅವರಲ್ಲೆಲ್ಲ ಅಪೂರ್ಣವಾಗಿತ್ತು. ಆದ್ದರಿಂದ ಇಲ್ಲಿ ಅರ್ಜುನನು ಕೃಪಯಾವಿಷ್ಟ, ತಮ್ ತಥಾ ಕೃಪಯಾವಿಷ್ಟ ಅಂತ ಹೇಳೋದು, ಈ ಕೌರವರ ಮೇಲೆ ಇವನು ಕೃಪೆ ಮಾಡಿದ್ನ, ದಯಾ ಮಾಡಿದನ ಅಂತ ಹೇಳೋದು ಯೋಗ್ಯವೇ ಆಗಿದೆ. ಇನ್ನ ತಮ್ ತಥಾ ಕೃಪಯಾವಿಷ್ಟಂ ಅಶ್ರುಪೂರ್ಣ ಕುಲೇಕ್ಷಣಂ. ಅಶ್ರುಪೂರ್ಣ ಕುಲೇಕ್ಷಣಂ ಅಂದ್ರ ಅರ್ಜುನನ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದ್ವು. ಶೋಕ ಸಂವಿಘ್ನ ಮಾನಸ ಅಂತ ಹೇಳಿದ್ರಲ್ಲ 1ನೇ ಅಧ್ಯಾಯದಲ್ಲಿ ಕೊನೆಗೆ, ಶೋಕಗ್ರಸ್ತನಾಗಿ ಬಿಟ್ಟವ. ಶೋಕಗ್ರಸ್ತನ ಆದ್ನಂದ್ರ ಅವಾಗ ಅವನು ಕಣ್ಣು ತುಂಬಾ ಕಣ್ಣೀರು ಬಂದಿದ್ದು, ನೀರು ತುಂಬಿಕೊಂಡಿತ್ತು ಕಣ್ಣು. ಕಣ್ಣಾಗ ನೀರು ಬರಬೇಕಾದ್ರ 2-3 ಕಾರಣಗಳದಾವು. ಏನು? ಮನುಷ್ಯನಿಗೆ ಕಣ್ಣಾಗ ನೀರು ಬರ್ಬೇಕಾದ್ರ ಸುಮ್ಮ ಬರಂಗಿಲ್ಲ ಅವು. ಈಗ ಕಣ್ಣಾಗ ನೀರು ಬರಂತೇಳಿ ನೋಡೋಣ, ಬರ್ತಾವನು? ಬರಂಗಿಲ್ಲ. ಸುಮ್ಮನೆ ಕಣ್ಣಾಗ ನೀರು ಬರಂಗಿಲ್ಲ ಅವು. ಆ ಕಣ್ಣಾಗ ನೀರು ಬರ್ಬೇಕಾದ್ರೆ ಅದಕ್ಕೆ ಕಾರಣಗಳದಾವು. ಏನು ಕಾರಣ? ಒಂದನೇದಾಗಿ ಅತಿಯಾದ ದುಃಖವಾದಾಗ, ದುಃಖದ ಸಂದರ್ಭ ಬಂದಿರ್ಬೇಕು, ಬಹಳಷ್ಟು ದುಃಖ ಆಗಿರ್ಬೇಕು, ಅವಾಗ ಬ್ಯಾಡಂದ್ರೂ ಕಣ್ಣೀರು ಬರ್ತವೆ, ಹೌದಿಲ್ಲ? ದುಃಖದ ಸನ್ನಿವೇಶ ಬಂದಾಗ, ಅತಿ ದುಃಖವಾದಾಗ ನೀ ಬ್ಯಾಡಂದ್ರೂ ಕೂಡ ಕಣ್ಣಾಗ ನೀರು ಬರ್ತಾವು. ಇನ್ನು ಎರಡನೇದು ಅತಿ ಪ್ರೇಮ ಆಗಿತ್ತು, ಅತ್ಯಂತ ಸಂತೋಷ ಆಗಿತ್ತು ಅಂದ್ರೂ ಕೂಡ ಕಣ್ಣಾಗ ನೀರು ಬರ್ತಾವ. ಆದ್ರೆ ವ್ಯತ್ಯಾಸ ಐತಿ. ಅತಿ ದುಃಖ ಆದಾಗ ಕಣ್ಣೀರು ಬರೋದಕ್ಕೂ ಅತಿ ಸಂತೋಷ ಆದಾಗ ಕಣ್ಣೀರು ಬರೋದಕ್ಕೂ ವ್ಯತ್ಯಾಸ ಐತಿ. ಅತಿ ಸಂತೋಷ ಆದಾಗ ಕಣ್ಣೀರು ಬರ್ತಾವ, ಎಲ್ಲಿಂದ ಬರ್ತಾವ ಅಂದ್ರೆ ಇಲ್ಲಿ ಬರ್ತಾವ.
ಈ ಕಡೆ ಬರ್ತಾವ. ಅತಿ ದುಃಖ ಆದಾಗ ಕಣ್ಣೀರು ಬರ್ತಾವೆ ಎಲ್ಲಿ? ಇಲ್ಲಿ ಬರ್ತಾವ. ಈ ರೀತಿಯಾಗಿ ಅತಿ ದುಃಖವಾದಾಗ ಕಣ್ಣೀರು ಬರ್ತಾವು, ಅತಿ ಸಂತೋಷ ಆದಾಗ, ಸುಖ ಆದಾಗ, ಅತಿ ಪ್ರೇಮದಿಂದ ಇದ್ದಾಗ ಕಣ್ಣೀರು ಬರ್ತಾವು. ಇನ್ನೊಂದು ಅತಿ ಕೃಪಾದಿಂದ ಬರ್ತಾವು. ಅತಿ ಕೃಪೆ ಇತ್ತಂದ್ರೂ ಕೂಡ ಅಲ್ಲಿ ಕಣ್ಣೀರು ಬರ್ತಾವು ಅಂತ ಹೇಳ್ತಾರೆ. ಇಲ್ಲಿ ಇವು ಮೂರು ಅರ್ಜುನನಲ್ಲಿ ಸಂಭವಿಸ್ತಾವು. ಇಲ್ಲಿ ಅವನಿಗೆ ಕಣ್ಣೀರಿನಿಂದ ತುಂಬಿದ್ನಲ್ಲವ, ಅವನ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದ್ವು ಅಂತ ಹೇಳ್ಬೇಕಾದ್ರ ಇವು ಮೂರು ಯಾವು? ಅತಿ ದುಃಖನೂ ಆಗಿತ್ತು, ಅತಿ ಪ್ರೇಮನೂ ಇತ್ತು, ಅತಿ ಕೃಪಾನೂ ಆಗಿತ್ತು. ಇವು ಮೂರು ಕಾರಣದಿಂದ ಅಲ್ಲಿ ಅರ್ಜುನನಿಗೆ ಕಣ್ಣೀರು ಬಂದುವು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಸಜ್ಜನರ ವಿಯೋಗವಾಗುವುದರಿಂದ ದುಃಖವಾಗ್ತತಿ, ಹೌದಿಲ್ಲ? ಸಜ್ಜನರ ಒಂದು ವಿಯೋಗ ಆಗೋದ್ರಿಂದ ದುಃಖ ಬರ್ತೈತಿ. ಆದ್ರ ಇಲ್ಲಿ ವರ್ತಮಾನದಲ್ಲಿ ಸ್ವಜನರ ವಿಯೋಗ ಆಗೋದ್ರಿಂದನೂ ದುಃಖ ಆಗ್ತೈತಿ. ಅರ್ಜುನ ಏನ್ ಹೇಳ್ತಾನೆ ಇಲ್ಲಿ? ದುಃಖ ಮಾಡಕತ್ತಾನ ಅರ್ಜುನ. ಯಾಕೆ ದುಃಖ ಮಾಡಕತ್ತಾನಂದ್ರ ಸ್ವಜನರ ವಿಯೋಗ. ಸ್ವಜನರಂದ್ರ ಇವ್ರೆಲ್ಲರೂ ನಮ್ಮವರು ಅನ್ನಕತ್ತಾನಿಲ್ಲ. ಇವ್ರೆಲ್ಲರೂ ನಮ್ಮವರು, ಇವ್ರು ನಾನು ಹೆಂಗ ಸಾಯಿಸ್ಲಿ ಅಂತೇಳಿ ದುಃಖ ಮಾಡಕತ್ತಾನ. ಸ್ವಜನರ ವಿಯೋಗ ಆಗ್ತದಂತೇಳಿ ದುಃಖ ಮಾಡಕತ್ತಾನ. ಇನ್ನೂ ಆಗಿಲ್ಲ, ಸ್ವಜನರ ವಿಯೋಗ ಇನ್ನೂ ಆಗಿಲ್ಲ. ಆಗದಕ್ಕಿಂತ ಪೂರ್ವದಲ್ಲಿ ಕೂಡ ಸ್ವಜನರ ವಿಯೋಗ ಆಗ್ತದಲ್ಲ ಅಂತೇಳಿ ಭಾವಿ ವಿಯೋಗದ, ಇನ್ನು ಮುಂದೆ ವಿಯೋಗ ಆಗ್ತದಂತ ತಿಳ್ಕೊಂಡು ಅವನು ವರ್ತಮಾನದಲ್ಲಿ ದುಃಖಿತನಾಗಿದ್ದಾನ. ಯಾರು? ಅರ್ಜುನ. ಇದುವೇ ಸಂಸಾರ. ಹಿಂಗಾಯ್ತು, ಸಂಸಾರನೇ ಇದು. ಈ ಸಂಸಾರದಲ್ಲಿ ನಮ್ಗೆ ದುಃಖ ಆಗ್ಬೇಕಾದ ಕಾರಣ ಏನು ಅಂದ್ರ ನಾವು ವರ್ತಮಾನದಲ್ಲಿ ಇರಂಗಿಲ್ಲ. ನಾವು ವರ್ತಮಾನದಲ್ಲಿ ಇರಂಗಿಲ್ಲ. ಹಿಂದಿಂದೋ ಮುಂದಿಂದೋ ತಗೊಂಡ್ ವಿಚಾರ ಮಾಡ್ತಾನೆ ಇರ್ತೀವಿ ನಾವು. ಈಗ ನಿಮ್ಗೆ ದುಃಖ ಆಗ್ಬೇಕಾದ್ರ ಸಾಮಾನ್ಯವಾಗಿ ನೋಡ್ರಿ, ನೀವು ಈಗ ಒಬ್ಬ ರೈತ ಅದಾನ ಅಂತ ತಿಳ್ಕೊರಿ. ನೀವು ಒಬ್ಬ ರೈತ ಅದಾನ, ಆ ರೈತ ಕಬ್ಬು ಹಾಕ್ಯಾನ ಹೊಲ್ದಾಗ. ಕಬ್ಬು ಹಾಕ್ಯಾನಂದ್ರ ಅವನು ಒಂದು ಗೆಸ್ ಮಾಡ್ತಾನ, ಅಂದಾಜ ಮಾಡ್ತಾನ, ಈ ವರ್ಷ ನನ್ನ ಕಬ್ಬು ಒಂದು 50 ಟನ್ ಆಗ್ಬೇಕು. ಏನ್ ವಿಚಾರ ಮಾಡ್ತಾನವ? 50 ಟನ್ ಆಗ್ಬೇಕು ನಂದು, ಆಗತೈತಿ ಅಂತೇಳಿ ಅವನು ಮನಸ್ಸಿನಾಗ ಇಟ್ಟಿರ್ತಾನ, ವಿಚಾರ ಮಾಡ್ತಾನ, ಅಂದಾಜ ಮಾಡ್ತಾನ. ಆದ್ರ ಏನೋ ಮಳೆ ಆಗ್ಲಿಲ್ಲ, ಏನೋ ಬೇಡ, ಹಿಂಗ ಅತಿ ಮಳೆಯಾಗಿ ಹಿಂಗ ಹೊಳೆ ಬಂತು, ಹಿಂಗೇನೋ ಕಾರಣದಿಂದ ಅದು ಅವನು ಅಂದ್ಕೊಂಡಷ್ಟು ಬೆಳೆ ಆಗ್ಲಿಲ್ಲ. 50 ಟನ್ ಬರ್ತದಂತ ಅಂದ್ಕೊಂಡಿದ್ದವ, ಆದ್ರೆ 20 ಟನ್ ಆಯ್ತು. ಅವಾಗ ಅವನಿಗೆ ಏನಾಗ್ತತಿ? ದುಃಖ ಆಗ್ತತಿ. ಯಾಕ? ಮುಂದಿನ ಬಗ್ಗೆ ವಿಚಾರ ಮಾಡಿದವ, ಭಾವಿದು ಇಷ್ಟ ಆಗ್ಬೇಕಂತೇಳಿ. ಹಂಗ ನಾವು ಸಂಸಾರದಲ್ಲಿ ಏನ್ ಮಾಡ್ತೀವಿ ಅಂದ್ರ ನಾವು ಮುಂದಿಂದನೇ ಅಥವಾ ಹಿಂದಿಂದಾದ್ರೆ ವಿಚಾರ ಮಾಡಿ ನಾವು ದುಃಖ ಪಡ್ತಾ ಇದ್ದೀವಿ ಸಂಸಾರದಲ್ಲಿ. ಆದ್ರೂ ವರ್ತಮಾನದಲ್ಲಿ ಇರ್ಬೇಕು. ಅದಕ್ಕಂದಾಗಿ ಇಲ್ಲಿ ಅರ್ಜುನನ ಯಾಕೆ ದುಃಖ ಪಡಾಕತ್ತಾನಂದ್ರೆ ಹೇಳ್ತಾನೆ, ಪರಮಾತ್ಮ ಹೇಳೇನ ಮುಂದ, ಅಶೋಚಾನನ್ ಅಶೋಚಸ್ತ್ವಂ ಪ್ರಜ್ಞಾವಾದಾಂಶ ಭಾಷಸ್ ಅಂತ ಮುಂದೆ ಬರ್ತೈತಿ. ಅವನು ಯಾರಿಗಾಗಿ ಶೋಕ ಮಾಡಬಾರ್ದು ಅವರನ್ನು ಕುರಿತು ಶೋಕ ಮಾಡಾಕತ್ತಾನು ಅಂತೇಳಿ ಪರಮಾತ್ಮ ಹೇಳಿದ್ರೆ ಮುಂದೆ ಬರ್ತೈತೆ ಅದು. ಅಂದ್ರೆ ಆದ್ದರಿಂದ ಇವನಿಗೆ ಇಲ್ಲಿ ದುಃಖ ಆಯ್ತು. ಅದಕ್ಕೆ ಪರಮಾತ್ಮ ಅಲ್ಲಿ ಅಭಯಾಸ್ತ ಹೇಳಿದಾನೆ, ಮಾಶುಚ. ಏನು ಮಾಶುಚ ಅಂದ್ರೆ ದುಃಖ ಪಡಬೇಡ. ಈ ವಚನದಿಂದ ಅಲ್ಲಿ ಉಪದೇಶ ಪ್ರಾರಂಭ ಮಾಡ್ತಾ ಇದ್ದಾನೆ. ಅಂದ್ರೆ ಇಲ್ಲಿ ಇದೇ ಒಂದು ಮಾಶುಚ ಅನ್ನೋದು, ನೀನು ದುಃಖ ಪಡಬೇಡ ಅಂತಕ್ಕಂಥ ಅಭಯ ಒಂದು ವಚನವೇ ಇಲ್ಲಿ ಭಗವದ್ಗೀತೆಯ ಒಂದು ಮುಖ್ಯ ಪ್ರಯೋಜನವಾಗಿದೆ. ಈ ಭಗವದ್ಗೀತೆಯ ಮುಖ್ಯ ಪ್ರಯೋಜನ ಏನು? ಮಾಶುಚ, ಶೋಕ ಮಾಡಬೇಡ. ಅರ್ಥಾತ್ ಇಲ್ಲಿ ಶೋಕ ಮೋಹಗಳ ನಿವೃತ್ತಿ ಅಂತಕ್ಕಂಥದ್ದು ಈ ಭಗವದ್ಗೀತೆಯ ಉಪದೇಶದಿಂದ ಆಗ್ತದೆ. ಅರ್ಜುನ ಹೇಳೇನಲ್ಲ, ನಷ್ಟೋ ಮೋಹ ಸ್ಮೃತಿ ಲಬ್ಧ ಅಂತ ಮುಂದೆ ಹೋಗಿ ಹೇಳ ನಾವು. ಈ ನನಗೆ ಬಂದಿರತಕ್ಕಂಥ ಮೋಹ ಅಂತಕ್ಕಂಥದ್ದು ನಷ್ಟ ಆಗೈತೆ, ಶೋಕ ಮೋಹಗಳು ಹೋಗ್ಯಾವ ಅಂತ ಹೇಳ ನಾವು. ಹಂಗ ಈ ಭಗವದ್ಗೀತೆಯ ಉಪದೇಶದಿಂದ ಶೋಕ ಮೋಹಗಳ ನಿವೃತ್ತಿ ಆಗ್ತದಲ್ಲ, ಇದೇ ಮುಖ್ಯ ಪ್ರಯೋಜನ ಐತಿ. ಇನ್ನು ಅತಿಯಾದ ಪ್ರೇಮದಿಂದ ಬರ್ತದ ಅಂತ ಹೇಳಿದೆ ನಾನು, ಕಣ್ಣೀರು. ಅತಿಯಾದ ಪ್ರೇಮದಿಂದ ಅರ್ಥಾತ್ ಸಂತೋಷ ಆದಾಗ, ಹೌದಲ್ಲ? ಇಲ್ಲಿ ಏನಾಗ್ತದೆ ಅಂದ್ರ ಅದ್ರೊಳಗ ಹೆಚ್ಚಾನೆಚ್ಚು ನಿಮ್ದು ಹೆಚ್ಚು ಪ್ರೀತಿ ಯಾರ ಮೇಲೆ ಇರ್ತದೆ ಹೇಳ್ರಿ ನೋಡೋಣ. ಹೆಚ್ಚು ಪ್ರೀತಿ ಯಾರ ಮೇಲೆ ಇರ್ತೈತಿ ಅಂದ್ರ ನಿಮ್ಮ ಸಂಬಂಧಿಕರ ಮೇಲೆ ಇರ್ತೈತಿ. ಈಗ ಹೊರಗಿನವರು ಅದಾರ, ನಿಮ್ ಕುಟುಂಬದವರು ಅದಾರ, ಯಾರ ಮೇಲೆ ಹೆಚ್ಚಿಗೆ ಪ್ರೀತಿ ಇರ್ತೈತಿ? ನಿಮ್ ಕುಟುಂಬದವ್ರ ಮೇಲೆ ನಿಮಗೆ ಪ್ರೀತಿ ಇರ್ತೈತಿ.
ತನ್ನ ಮೇಲೆ ಪ್ರೀತಿ ಇರ್ತೈತಿ, ಆ ಮಾತು ಬೇರೆ. ಅದು ತನ್ನ ಮೇಲೆ ಪ್ರೀತಿ ಐತೆ ಅಂತ ಶಾಸ್ತ್ರಗಳು ಹೋಗ್ತಾವ, ಆ ಮಾತು ಬೇರೆ. ಇಲ್ಲಿ ಕಂಡು ಬರ್ಲಿಕ್ಕಾಗಿ ತನ್ನ ಕುಟುಂಬದವ್ರ ಮೇಲೆ ಅವನಿಗೆ ಪ್ರೇಮ ಇರ್ತದ. ಅದಕ್ಕಂದಾಗಿ ಇಲ್ಲಿ ಶಾಸ್ತ್ರ ಹೇಳ್ತತಿ, ಅಯಂ ನಿಜ ಪರೋ ವೇತ್ತಿ ಗಣನಾ ಲಘು ಚೇತಸಾಂ ಉದಾರ ಚರಿತಾನಾಂತು ವಸುದೈವ ಕುಟುಂಬಕಂ. ಶಾಸ್ತ್ರ ಏನ್ ಹೇಳ್ತತಿ, ಇವರು ನಮ್ಮವರು, ಇವರು ನಮ್ಮವ್ರು ಅಲ್ಲ ಅಂತೇಳಿ ಈ ರೀತಿಯಾಗಿ ಗಣನೆ ಮಾಡೋರು ಏನೈತಲ್ಲ ಲಘು ಚೇತಸಾಂ ಅಂತ. ಸಣ್ಣ ಮನಸ್ಸುಳ್ಳವರು ಇವರು ಮನಸ್ಸು ಸಣ್ಣದೈತಿ, ತಮ್ಮ ಕುಟುಂಬದವ್ರು ಅಷ್ಟ ನಮ್ಮವ್ರು ಅಂತಾರ. ಅದ ಮಗ್ಗಲ ಮನೆಯವ್ರು ಹೊರಗಿನವ್ರು ಅವ್ರು ನಮ್ಮವ್ರಲ್ಲ. ಈ ಭಾವನೆ ಯಾರಿಗಿರ್ತೈತೆ, ಅವ್ರು ಸಣ್ಣ ಮನಸ್ಸಿನವರು. ಆದ್ರೂ ಉದಾರ ಮನಸ್ಸಿನವರು, ದೊಡ್ಡ ಮನಸ್ಸಿನವರು ಯಾರಿರ್ತಾರ ಅಂದ್ರೆ ಉದಾರ ಚರಿತಾನಂತೂ ವಸುದೈವ ಕುಟುಂಬಕಂ. ಮಹಾತ್ಮರ ಹೃದಯ ಏನಿರ್ತೈತಿ, ಉದಾರವಾಗಿರ್ತೈತಿ. ಆದ್ದರಿಂದ ನಾವ್ರೇನಂತಾರ, ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್ ಅಂತ ಹೇಳ್ತಾರೆ. ಮಹಾತ್ಮರು ಎಲ್ಲರೂ ನಮ್ಮವ್ರೆ, ಎಲ್ಲರೂ ಸುಖಿಗಳಾಗಲಂತಕ್ಕಂಥ ಭಾವ ಇರುತ್ತೆ. ಅವ್ರಿಗೆ ಉದಾರ ಇರ್ತದ, ಮನಸ್ಸು ದೊಡ್ಡದಿರ್ತದ. ಹಂಗೆ ಇಲ್ಲಿ ಉದಾರ ಮನಸ್ಸುಳ್ಳವರಿಗೆ ಈ ಭೂಮಿಯೇ ಒಂದು ಕುಟುಂಬ ಆಗಿರ್ತದ ಎಂಬಂತೆ ಇಲ್ಲಿ ಕೂಡ ಅರ್ಜುನ ಏನ್ ಮಾಡಿದಾನ, ಕೌರವರು ಯುದ್ಧಕ್ಕೆ ಬಂದು ನಿಂತರ ಪ್ರತಿಪಕ್ಷಗಳಾಗಿದ್ದಾರ, ಆದರೂ ಕೂಡ ಸ್ವಜನರು ಅಂತಂತಿದ್ದ. ನಾವು ಸ್ವಜನಂ ಹಿ ಕಥಂ ವತ್ವ ಸುಖಿನ ಶ್ಯಾಮ ಮಾಧವ, ನನ್ನ ಸ್ವಜನರನ್ನು ಕೊಂದು ನಾನು ಹೆಂಗ ಸುಖಿ ಆಗ್ತೀನಿ ಅಂತ ಕೇಳ್ತಾನ. ಯಾವಾಗ ಯುದ್ಧಕ್ಕೆ ಬಂದು ನಿಂತಾರ, ವೈರಿಗಳಾಗಿ ನಿಂತಾರ ಎದುರಿಗೆ, ಆದ್ರೂ ಕೂಡ ಸ್ವಜನರು ಅಂತ ಹೇಳ್ತಾ ಇದ್ದ ನಾವು. ಈ ರೀತಿಯಾಗಿ ಶತ್ರುಗಳ ಮೇಲೆಯೂ ಕೂಡ ಸ್ವಜನರು ಅಂತೇಳಿ, ಅವ್ರು ನಮ್ಮವರು ಅಂತೇಳಿ ಪ್ರೇಮ ಇತ್ತು. ಯಾರಿಗೆ, ಅರ್ಜುನನಿಗೆ. ಈ ಪ್ರೇಮ ಇರೋದಲ್ಲದೇನೆ ಭೀಷ್ಮ ದ್ರೋಣಾದಿಗಳು ಕೂಡ ಕುಟುಂಬದವರೇ ಆಗಿದ್ರಲ್ಲ ಅವರು, ಹೌದಿಲ್ಲ? ದ್ರೋಣಾಚಾರ್ಯ, ಭೀಷ್ಮರು ಇವರೆಲ್ಲರೂ ಮೊದಲಾಗಿ ಇವ್ರು ನಮ್ಮವರು ಅಂತಂತಾನ ಅರ್ಜುನ. ಇವರು ಅವರವ್ರ ಪಿತಾಮಹ ಮತ್ತು ಕುಲದಲ್ಲಿ ಶ್ರೇಷ್ಠನಾಗಿದ್ದವ. ಈ ರೀತಿಯಿಂದ ನೋಡಿದ್ರ ಅರ್ಜುನನಿಗೆ ಮೊದಲ ಸಂಬಂಧ ಇತ್ತು. ಅಲ್ಲದೇನೆ ಅವ್ರ ಮೇಲೆ ಬರ್ತಕ್ಕಂಥ ಆಪತ್ತಿಗಳನ್ನ ವಿಚಾರ ಮಾಡಿ, ಈಗ ನಾ ಯುದ್ಧ ಮಾಡಿದ್ನಿ ಅಂದ್ರ, ನಾ ಯುದ್ಧದಲ್ಲಿ ಇವ್ರು ಹೊಡಿದೀನಿ ಅಂದ್ರ ಇವ್ರು ಸಾಯ್ತಾರ ಅಂತೇಳಿ ಆ ಒಂದು ಸ್ವಜನರ ಮೇಲೆ ಬರ್ತಕ್ಕಂಥ ಆಪತ್ತಿಗಳನ್ನ, ದುಃಖಗಳನ್ನ ಕಂಡು ಇವನು ದುಃಖ ಪಡ್ತಾ ಇದ್ದಾನೆ. ಕಾರಣ ಅವರಲ್ಲಿ ಇರ್ತಕ್ಕಂಥ ಪ್ರೀತಿ. ಆದ್ದರಿಂದ ಇಲ್ಲಿ ಈ ರೀತಿಯಾಗಿ ಅರ್ಜುನ ಪ್ರೇಮದಿಂದಲೂ ಕೂಡ ಇಲ್ಲಿ ಕಣ್ಣೀರು ಬಂದು ಅವನಿಗೆ. ಆಮೇಲೆ ವಿಷೀದಂತ ಮಿದಂ ವಾಕ್ಯ ಮುವಾಚ ಮಧುಸೂದನ, ಏನು ಉತ್ತರಾರ್ಧ ಇದು. ಈ ಶ್ಲೋಕದ ಉತ್ತರಾರ್ಧದಲ್ಲಿ ಗೀತೆಯಲ್ಲಿ ಏನನ್ನು ಹೇಳುವರಿದ್ದಾರೆ ಅಂತ ಕೇಳಿದ್ರ, ಇಲ್ಲಿ ಇದ್ರ ಲಕ್ಷ್ಯ ಏನು ಅಂದ್ರ ಎರಡನ್ನು ಹೇಳ್ತಾ ಇದ್ದಾರೆ. ಅರ್ಥಾತ್ ಸಾಧನ ಮತ್ತು ಸಾಧ್ಯ, ಎರಡನ್ನು ಹೇಳ್ತಾ ಇದ್ದಾರೆ. ಸಂಕ್ಷೇಪವಾಗಿ ಹೇಳ್ತಾರೆ ಅದನ್ನ ಇಲ್ಲಿ. ಏನು ವಿಷೀದಂತ ಮಿದಂ ವಾಕ್ಯ ಮುವಾಚ ಮಧುಸೂದನ. ಇಲ್ಲಿ ಮಧುಸೂದನ ಅಂತ ಏನು ಶಬ್ದ ಐತಲ್ಲ, ಮಧು ಅಂತಕ್ಕಂಥ ದೈತ್ಯನನ್ನ ಸಂಹಾರ ಮಾಡಿ ಪರಮಾತ್ಮನಿಗೆ ಏನ್ ಹೆಸರಾಗಿತ್ತು, ಮಧುಸೂದನ ಅಂತ ಹೆಸರಿತ್ತು. ಆ ಒಂದು ಇದರಿಂದ ಹೇಳ್ತಾರೆ ಇಲ್ಲಿ. ಈಗ ದೇವಿ ಪುರಾಣದಲ್ಲಿ ನೀವು ಕೇಳಿರಿ, ಏನು ಮಧು ಕೈಟಬರು ಅಂತೇಳಿ ಬರ್ತಾ ಇದ್ದಾರೆ. ಅಲ್ಲಿ ಪ್ರಳಯ ಕಾಲದಲ್ಲಿ ಆ ವಿಷ್ಣು ಏನ್ ಮಾಡಿದ್ನಂದ್ರೆ, ಅಲ್ಲಿ ಮೊದಲ ಯೋಗ ನಿದ್ರೆಯಲ್ಲಿ ಮಲಗಿಬಿಟ್ಟಿದ್ದ ವಿಷ್ಣು ಪರಮಾತ್ಮ. ವಿಷ್ಣು ಪರಮಾತ್ಮ ಯೋಗ ನಿದ್ರೆಯಲ್ಲಿ ಮಲಗಿದಂತ ಸಂದರ್ಭದಲ್ಲಿ ಆ ಒಂದು ವಿಷ್ಣುವಿನ ಕಿವಿಗಳ ಒಂದು ಮಲದಿಂದ ಅಂತ ಹೇಳ್ತಾರೆ, ಆ ಕಿವಿಗಳ ಮಲದಿಂದ ಅಲ್ಲಿ ಮಧು ಕೈಟಬರು ಅಂತಕ್ಕಂಥವ್ರು ಹುಟ್ಟಿದ್ರು. ಮಧು ಕೈಟಬರು ಹುಟ್ಟಿ ಏನ್ ಮಾಡಿದ್ರು ಅಂದ್ರ, ನಾಭಿ ಕಮಲದಿಂದ ಹುಟ್ಟಿರ್ತಕ್ಕಂಥ ಬ್ರಹ್ಮನೊಡನೆ ಅವರು ಯುದ್ಧಕ್ಕೆ ನಿಂತರು, ಯುದ್ಧಕ್ಕೆ ಸನ್ನದ್ಧರಾದ್ರು. ಆವಾಗ ಬ್ರಹ್ಮ ಏನ್ ಮಾಡಿದ್ನಂದ್ರ, ಇವರನ್ನು ಸೋಲಿಸ್ಲಿಕ್ಕೆ ನನಗೆ ಆಗುವುದಿಲ್ಲ ಅಂತ ತಿಳ್ಕೊಂಡು ಏನ್ ಮಾಡಿದ್ನಲ್ಲಿ, ಅವನ ಯೋಗ ಮಾಯೆಯನ್ನು ಸ್ತುತಿ ಮಾಡಿದ. ಬ್ರಹ್ಮ ಯೋಗ ಮಾಯೆಯನ್ನು ಸ್ತುತಿ ಮಾಡಿದ. ಅವಾಗ ಅಲ್ಲಿ ಯೋಗ ಮಾಯೆಯಿಂದ ಆ ವಿಷ್ಣು ಭಗವಂತ ಎದ್ದು ಆ ಅಸುರರನ್ನ ಸಂಹಾರ ಮಾಡಿದ, ಮಧು ಕೈಟಬರನ್ನ ಸಂಹಾರ ಮಾಡಿದ. ಇದನ್ನ ನಾವು ದೇವಿ ಪುರಾಣದಲ್ಲಿ ಕೇಳಿವಿ, ಹೌದಿಲ್ಲ? ಇಲ್ಲಿ ಅಧ್ಯಾತ್ಮ ದೃಷ್ಟಿಯಿಂದ ಏನು ಅಂತ ಕೇಳಿದ್ರ,
ಇಲ್ಲಿ ಅಧ್ಯಾತ್ಮ ದೃಷ್ಟಿಯಿಂದ ಕರ್ಣಮಲ ಅಂದ್ರೆ ಶ್ರವಣ ದೋಷ. ಕರ್ಣಮಲ ಅಂದ್ರೇನು? ಅವರು ಕರ್ಣಮಲದಿಂದ ಮಧು ಕೈಟವರು ಹುಟ್ಟಿದ್ರಲ್ಲ, ಹಂಗಿಲ್ಲಿ ಕರ್ಣಮಲ ಅಂದ್ರೆ ಇಲ್ಲಿ ಶ್ರವಣ ದೋಷ. ಶ್ರವಣ ದೋಷ ಅಂದ್ರ ಸರಿಯಾಗಿ ಕೇಳಲಾರದ್ದು, ದೋಷಪೂರ್ಣವಾಗಿ ಕೇಳೋದು. ಈ ದೋಷಪೂರ್ಣವಾಗಿ ಕೇಳೋದ್ರಿಂದ ಏನಾಗ್ತದೆ ಅಂದ್ರ ಶೋಕ ಮೋಹಗಳು ಉಂಟಾಗ್ತವೆ. ಅದು ಯಥಾರ್ಥ ಜ್ಞಾನ ಆಗಲಿಲ್ಲ ಅಂತ ಅರ್ಥ. ಅಲ್ಲಿ ಸರಿಯಾಗಿ ಕೇಳಿಲ್ಲ ಅಂದ್ರೆ ಯಥಾರ್ಥ ಜ್ಞಾನ ಆಗಂಗಿಲ್ಲ. ಯಥಾರ್ಥ ಜ್ಞಾನಗಳು ಆಗಿರ್ಲಿಲ್ಲ ಅಂದ್ರೆ ಇವನಿಗೆ ಶೋಕ ಮೋಹಗಳು ಉತ್ಪತ್ತಿ ಆಗ್ತಾವ, ಅವು ಬಿಡಂಗಿಲ್ಲ ಇವನಿಗೆ. ಆದ್ರಿಂದ ಇಲ್ಲಿ ಮಧುಕೈಟವರ ಅಂತಕ್ಕಂಥದ್ದೇ ಇಲ್ಲಿ ಶೋಕ ಮೋಹಗಳು. ಶೋಕ ಅಂದ್ರೆ ಇಲ್ಲಿ ಮೋಹ ಎರಡದವಲ್ಲ, ಶೋಕ ಮೋಹ. ಮೋಹ ಅಂದ್ರೆ ಇಲ್ಲಿ ಮಧು, ಶೋಕ ಅಂದ್ರೆ ಕೈಟಭ. ಈ ಮಧು ಕೈಟಭರ ಅಂದ್ರೆ ಇಲ್ಲಿ ಶೋಕ ಮೋಹಗಳು. ಈ ಶೋಕ ಮೋಹಗಳು ನಾಶ ಆಗ್ಬೇಕಾದ್ರೆ ಅಲ್ಲಿ ಮೊದಲು ಯಾರೊಡನೆ ಯುದ್ಧಕ್ಕೆ ಹೋದ್ರ? ಅವರು ಬ್ರಹ್ಮನೊಡನೆ ಯುದ್ಧಕ್ಕೆ ಹೋದ್ರಲ್ಲ. ಆ ಬ್ರಹ್ಮನೊಡನೆ ಯುದ್ಧಕ್ಕೆ ಹೋದ್ರಂದ್ರ ಅರ್ಥ ಏನು? ಚತುರ್ಮುಖ ಬ್ರಹ್ಮನೊಡನೆ ಯುದ್ಧಕ್ಕೆ ಹೋದ್ರಂದ್ರ ಅರ್ಥ ಏನು ಅಂತಂದ್ರ, 4 ವೇದಗಳ ಒಂದು ತಾತ್ಪರ್ಯ ಆಗಿರ್ತಕ್ಕಂಥ, 4 ವೇದಗಳ ಪ್ರತಿಪಾದನೆ ಮಾಡ್ತಕ್ಕಂಥ ಬ್ರಹ್ಮಜ್ಞಾನವನ್ನು ನಷ್ಟ ಮಾಡ್ತಾವು. ಯಾವ ನಷ್ಟ ಮಾಡ್ಲಕ್ ಹೋದ್ರವ್ರು? ಮಧು ಕೈಟಭರ ಅಂದ್ರ ಚತುರ್ಮುಖ ಬ್ರಹ್ಮನನ್ನೇ ಸಾಯಿಸ್ಲಿಕ್ಕೆ ಹೋದ್ರಲ್ಲ, ಹಂಗಿಲ್ಲಿ ಮಧು ಕೈಟಭರ ಅಂದ್ರೆ ಶೋಕ ಮೋಹಗಳು. ಈ ಶೋಕ ಮೋಹಗಳು ಏನ್ ಮಾಡ್ತಾವಂದ್ರ 4 ವೇದ ಪ್ರತಿಪಾದನೆ ಮಾಡಲ್ಪಟ್ಟಂತ ಬ್ರಹ್ಮಜ್ಞಾನವನ್ನು ಆಗುಗೊಳ್ಳೋದಿಲ್ಲ. ಇವು ಶೋಕ ಮೋಹಗಳಿದ್ರ ಆ ಮೋಹ ಶೋಕಗಳು ಎರಡು ಕೂಡಿ ಬ್ರಹ್ಮಜ್ಞಾನವನ್ನು ನಾಶ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತವೆ. ಆದ್ದರಿಂದ ಇಲ್ಲಿ ಗೀತೆಯಲ್ಲಿ ಆ ಶೋಕ ಮೋಹಗಳನ್ನು ನಷ್ಟ ಮಾಡಿ ಬ್ರಹ್ಮಜ್ಞಾನವನ್ನು ಉಂಟು ಮಾಡೋದೇ ಇಲ್ಲಿ ಮುಖ್ಯ ಉದ್ದೇಶ ಐತಿ, ಪ್ರಯೋಜನ ಐತಿ. ಆದ್ದರಿಂದ ವಿಷೀದಂತ ಮಿದಂ ವಾಕ್ಯ ಮುವಾಚ ಮಧುಸೂದನ. ಈ ರೀತಿಯಾಗಿ ಇಲ್ಲಿ ದುಃಖದಿಂದ ಕೂಡಿರ್ತಕ್ಕಂಥ, ವಿಷಾದದಿಂದ ಕೂಡಿರ್ತಕ್ಕಂಥ ಅರ್ಜುನನನ್ನು ಕುರಿತು ಕೃಷ್ಣ ಪರಮಾತ್ಮ ಈ ಮಾತನ್ನು ಹೇಳಿದ ಅಂತ. ಯಾವ ಮಾತು ಹೇಳಿದ? ಈ ಶ್ಲೋಕದಲ್ಲಿ ಇಲ್ಲ. ಅದು ಏನು ಹೇಳ್ತಾನ ಅದು ಮುಂದಿನ ಶ್ಲೋಕದಲ್ಲಿ, 2ನೇ ಶ್ಲೋಕದಲ್ಲಿ ಬರ್ತದ. ಅದನ್ನ ನಾಳೆಗೆ ವಿಚಾರ ಮಾಡೋಣ ಅಂತ ಹೇಳ್ತಾ ಈ ವಿಷಯ ಸಮಾಪ್ತಿಯಾಗಲಿ. ಜೈ ಮಂಗಲಂ, ಜೈ ನಮಃ ಪಾರ್ವತಿ ಪತಯೇ ಶಿವ ಹರ ಹರ ಮಹಾದೇವ್. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಮಂಗಲಂ, ಜೈ ನಮಃ ಪಾರ್ವತಿ ಪತಯೇ ಶಿವ ಹರ ಹರ ಮಹಾದೇವ್. श्रीमद् जगद्गुरु सिद्धारूढ़ स्वामी महाराज की जय. सद्गुरु रुद्रावधूत महाराज की जय. सद्गुरु सहजानंद अवधूत महाराज की जय. सकल साधु संत महाराज की जय. जय मंगलम, जय नमः पार्वती शिव हर हर महादेव.